ಫಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಅಬ್ಸರ್ವೇಬಲ್ ಫ್ಯೂಚರ್. ಈ ಫ್ಯೂಚರಲ್ಲಿ ಯಾವುದು ಅಬ್ಸರ್ವೇಬಲ್ ಫ್ಯೂಚರ್ ಇದೆ ಅಂತ. ಆಪ್ಷನ್ ಎ ಸಿಲ್ಕ್, ಆಪ್ಷನ್ ಬಿ ನೈಲಾನ್, ಆಪ್ಷನ್ ಸಿ ವೈಕ್ರಿಲ್, ಆಪ್ಷನ್ ಡಿ ಪ್ರೋಲಿನ್. ನಾವು ಇದ್ರಲ್ಲಿ ಸಿಲ್ಕ್ನ ನೋಡೋದಾದರೆ ಸಿಲ್ಕ್ ಬಂದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್, ನೈಲಾನ್ ಕೂಡ ನಾನ್ ಅಬ್ಸರ್ವೇಬಲ್ ಫ್ಯೂಚರ್, ಪ್ರೋಲಿನ್ ಕೂಡ ನಾನ್ ಅಬ್ಸರ್ವೇಬಲ್ ಫ್ಯೂಚರ್. ಅದೇ ನಾವು ವೈಕ್ರಿಲ್ನ ನೋಡೋದಾಯಿತು ಅಂತಂದರೆ ವೈಕ್ರಿಲ್ ಬಂದು ಅಬ್ಸರ್ವೇಬಲ್ ಫ್ಯೂಚರ್. ಇದು ಸಿಂಥೆಟಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ, ಅಂದರೆ ಆರ್ಟಿಫಿಷಿಯಲ್ ಮೆಟೀರಿಯಲಿಂದ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಅಬ್ಸರ್ವ್ಡ್ ಬೈ ಪ್ರೋಟಿಯೋಲೈಟಿಕ್ ಎಂಜೈಮ್ಸ್ ಅಂತ. ಅಂದರೆ ಪ್ರೋಟಿಯೋಲೈಟಿಕ್ ಎಂಜೈಮ್ಸಿಂದ ಯಾವ ಫ್ಯೂಚರ್ ಮೆಟೀರಿಯಲು ಅಬ್ಸರ್ವ್ ಆಗುತ್ತೆ ಅಂತೇಳಿ. ಆಪ್ಷನ್ ಎ ವೈಕ್ರಿಲ್, ಆಪ್ಷನ್ ಬಿ ಕ್ಯಾಟ್ಕಟ್, ಆಪ್ಷನ್ ಸಿ ಪಿ ಡಿ ಎಸ್, ಆಪ್ಷನ್ ಡಿ ಮೋನೋಕ್ರಿಲ್. ಇದನ್ನು ನೋಡ್ಬೋದು, ವೈಕ್ರಿಲ್ ಬಂದು ಸಿಂಥೆಟಿಕ್ ಮೆಟೀರಿಯಲಿಂದ ಆಗಿರುತ್ತೆ. ಸೊ ಸಿಂಥೆಟಿಕ್ ಮೆಟೀರಿಯಲಿಂದ ಅಂತಂದರೆ ಇದು ಹೈಡ್ರೋಲೈಸಿಸಿಂದ ಆಗುತ್ತೆ, ಪ್ರೋಟಿಯೋಲೈಟಿಕ್ ಎಂಜೈಮ್ಸಿಂದ ಅಲ್ಲ. ಪಿ ಡಿ ಎಸ್ ಬಂದು ಸಿಂಥೆಟಿಕ್ ಮೆಟೀರಿಯಲಿಂದ ಆಗಿರುತ್ತೆ, ಮೋನೋಕ್ರಿಲ್ ಕೂಡ ಸಿಂಥೆಟಿಕ್ ಮೆಟೀರಿಯಲು. ಕ್ಯಾಟ್ಕಟ್ ಬಂದಿದ್ದು ನ್ಯಾಚುರಲ್ ಮೆಟೀರಿಯಲಿಂದ ಮಾಡಿರ್ತಾರೆ. ಸೊ ಅದರಿಂದ ಕ್ಯಾಟ್ಕಟ್ ಬಂದು ಪ್ರೋಟಿಯೋಲೈಟಿಕ್ ಎಂಜೈಮ್ಸಿಂದ ಅಬ್ಸರ್ವ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಕ್ಯಾಟ್ಕಟ್. ಕ್ಯಾಟ್ಕಟ್ ಅಥವಾ ಕ್ರೋಮಿಕ್ ಕ್ಯಾಟ್ಕಟ್ ಇವೆರಡೇ ಮಾತ್ರನೇ ಪ್ರೋಟಿಯೋಲೈಟಿಕ್ ಎಂಜೈಮ್ಸಿಂದ ಅಬ್ಸರ್ವ್ ಆಗೋದು. ನೆಕ್ಸ್ಟ್ ಕ್ವಶನ್ ಬಂದು ಸಿಂಥೆಟಿಕ್ ಅಬ್ಸರ್ವೇಬಲ್ ಫ್ಯೂಚರ್ಸ್ ಆರ್ ಮೇನ್ಲಿ ಅಬ್ಸರ್ವ್ಡ್ ಬೈ. ಅಂದರೆ ಸಿಂಥೆಟಿಕ್ ಫ್ಯೂಚರ್ಸ್ ಏನಿದೆ ಇದು ಯಾವುದರಿಂದ ಅಬ್ಸರ್ವ್ ಆಗುತ್ತೆ ಅಂತೇಳಿ. ಮೇನ್ಲಿ ಅಬ್ಸರ್ವ್ಡ್ ಬೈ ನಾವು ಆಪ್ಷನ್ ಎ ಆಕ್ಸಿಡೇಷನ್, ಆಪ್ಷನ್ ಬಿ ಹೈಡ್ರೋಲೈಸಿಸ್, ಆಪ್ಷನ್ ಸಿ ಫ್ಯಾಗೋಸೈಟೋಸಿಸ್, ಆಪ್ಷನ್ ಡಿ ಇವಾಪರೇಷನ್. ನಾವು ಸಿಂಥೆಟಿಕ್ ಅಬ್ಸರ್ವೇಬಲ್ನ ನೋಡೋದಾದರೆ ಇದು ಹೈಡ್ರೋಲೈಸಿಸಿಂದ ಬಂದು ಅಬ್ಸರ್ವ್ ಆಗುತ್ತೆ. ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೈಡ್ರೋಲೈಸಿಸ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ನಾನ್ ಅಬ್ಸರ್ವೇಬಲ್ ಫ್ಯೂಚರ್. ಈ ಫ್ಯೂಚರಲ್ಲಿ ಯಾವುದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್ ಇದೆ ಅಂತೇಳಿ. ಆಪ್ಷನ್ ಎ ಬಂದು ಕ್ಯಾಟ್ಕಟ್, ಇದು ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗುತ್ತೆ. ವೈಕ್ರಿಲ್ ಬಂದು ಕೂಡ ಅಬ್ಸರ್ವ್ ಆಗುತ್ತೆ, ಮೋನೋಕ್ರಿಲ್ ಕೂಡ ಅಬ್ಸರ್ವ್ ಆಗುತ್ತೆ. ಸೊ ಇದು ಯಾವುದೂ ಅಲ್ಲ. ದಿ ಕರೆಕ್ಟ್ ಆನ್ಸರ್ ಅಂತ ಅಂದರೆ ಆಪ್ಷನ್ ಡಿ ಪ್ರೋಲಿನ್. ಪ್ರೋಲಿನ್ ಬಂದು ನಮ್ಮ ಬಾಡಿಯಲ್ಲಿ ಅದು ಅಬ್ಸರ್ವ್ ಆಗಲ್ಲ. ಸೊ ಅದಕ್ಕೆ ಇದು ಕರೆಕ್ಟ್ ಆನ್ಸರ್ ಬಂದು ಪ್ರೋಲಿನ್. ಪ್ರೋಲಿನ್ ಇದು ಸಿಂಥೆಟಿಕ್ ನಾನ್ ಅಬ್ಸರ್ವೇಬಲ್ ಫ್ಯೂಚರ್ ಆಗುತ್ತೆ. ಇದು ಮೇಯ್ನ್ಲಿ ವ್ಯಾಸ್ಕ್ಯುಲರ್ ಸರ್ಜರಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ಸಿಲ್ಕ್ ಇಸ್ ಕ್ಲಾಸಿಫೈಡ್ ಆ್ಯಸ್. ಸಿಲ್ಕನ್ನು ನಾವು ಹೇಗೆ ಕ್ಲಾಸಿಫೈ ಮಾಡ್ಬೋದು ಅಂತ ಅಂದರೆ ಆಪ್ಷನ್ ಎ ಸಿಂಥೆಟಿಕ್ ಅಬ್ಸರ್ವೇಬಲ್, ಆಪ್ಷನ್ ಬಿ ನ್ಯಾಚುರಲ್ ಅಬ್ಸರ್ವೇಬಲ್, ಆಪ್ಷನ್ ಸಿ ನ್ಯಾಚುರಲ್ ನಾನ್ ಅಬ್ಸರ್ವೇಬಲ್, ಆಪ್ಷನ್ ಡಿ ಸಿಂಥೆಟಿಕ್ ನಾನ್ ಅಬ್ಸರ್ವೇಬಲ್. ನಾವು ಸಿಲ್ಕ್ನ ನೋಡೋದಾದರೆ ಇದು ಕರೆಕ್ಟ್ ಆನ್ಸರ್ ಬಂದು ನ್ಯಾಚುರಲ್ ನಾನ್ ಅಬ್ಸರ್ವೇಬಲ್. ಏಕೆಂತಂದರೆ ಇದು ಸಿಲ್ಕ್ ನಮಗೆ ನೇಚರ್ ಮೂಲಕ ಸಿಗುವಂಥದ್ದು. ಇದು ರೇಷ್ಮೆ ಹುಳದಿಂದ ಮಾಡ್ತಾರಲ್ಲ ಅದು ರೇಷ್ಮೆ ಹುಳದಿಂದ ಸಿಗೋದ್ರಿಂದ ಇದು ನ್ಯಾಚುರಲ್ ಆಗಿರುತ್ತೆ ನಮಗೆ. ಮತ್ತು ಇದು ಅಬ್ಸರ್ವ್ ಆಗಲ್ಲ, ಇದು ನಾನ್ ಅಬ್ಸರ್ವೇಬಲ್. ಸೊ ಅದಕ್ಕೆ ಇದರಲ್ಲಿ ಸಿಂಥೆಟಿಕ್ ಅಲ್ಲ, ನ್ಯಾಚುರಲ್ ಆಗಿ ಅಬ್ಸರ್ವ್ ಆಗಲ್ಲ, ಮತ್ತು ಸಿಂಥೆಟಿಕ್ ನಾನ್ ಅಬ್ಸರ್ವೇಬಲ್. ಸೊ ಇದು ಬಂದು ನ್ಯಾಚುರಲ್ ನಾನ್ ಅಬ್ಸರ್ವೇಬಲ್. ಕರೆಕ್ಟ್ ಆನ್ಸರ್ ಬಂದು ನ್ಯಾಚುರಲ್ ನಾನ್ ಅಬ್ಸರ್ವೇಬಲ್ ಫ್ಯೂಚರ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಪ್ರೊಡ್ಯೂಸ್ ದಿ ಲೀಸ್ಟ್ ಟಿಶ್ಯೂ ರಿಯಾಕ್ಷನ್. ಅಂದರೆ ಲೀಸ್ಟ್ ಟಿಶ್ಯೂ ರಿಯಾಕ್ಷನ್ ಅಂತ ಅಂದರೆ ಯಾವುದು ನಮ್ಮ ಬಾಡಿಲಿ ರಿಯಾಕ್ಷನ್ನ ತುಂಬ ಕಡಿಮೆ ಮಾಡುತ್ತೆ ಅಂತೇಳಿ. ನಾವು ಇದರಲ್ಲಿ ಕ್ಯಾಟ್ಕಟ್ನ ನೋಡೋದಾದರೆ ಕ್ಯಾಟ್ಕಟ್ ಬಂದು ಇದು ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗುತ್ತೆ, ಅದು ಪ್ರೋಟಿಯೋಲೈಟಿಕ್ಕಿಂದ. ಸೊ ಇದು ಜಾಸ್ತಿ ಟಿಶ್ಯೂ ರಿಯಾಕ್ಷನ್ನ ಮಾಡುತ್ತೆ. ಸಿಲ್ಕ್ ಬಂದು ಇದು ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗಲ್ಲ. ಸೊ ಆನ್ಸರ್ ಇದು ಕೂಡ ಅಲ್ಲ, ಕಾಟನ್ ಕೂಡ ಅಲ್ಲ. ದಿ ಕರೆಕ್ಟ್ ಆನ್ಸರ್ ಬಂದು ಪ್ರೋಲಿನ್. ಪ್ರೋಲಿನ್ ಬಂದು ಇದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್. ಹಾಗೆ ಪ್ರೋಲಿನ್ ಬಂದೇನಂತಂದರೆ ಇದು ಮೋನೋಫಿಲಮೆಂಟ್ ಇರುತ್ತೆ, ಅದರಿಂದ ಇದು ಟಿಶ್ಯೂ ರಿಯಾಕ್ಷನ್ ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಹ್ಯಾಸ್ ದಿ ಹೈಯೆಸ್ಟ್ ರಿಸ್ಕ್ ಆಫ್ ಇನ್ಫೆಕ್ಷನ್
ಡ್ಯೂ ಟು ಕ್ಯಾಪಿಲ್ಯಾರಿಟಿ ಆ್ಯಕ್ಷನ್ ಅಂತಂದರೆ ಯಾವ ಫ್ಯೂಚರ್ ಮೆಟೀರಿಯಲ್ ನಮಗೆ ಹೈಯೆಸ್ಟ್ ಇನ್ಫೆಕ್ಷನ್ನ ಮಾಡುತ್ತೆ ಅಂತೇಳಿ, ಡ್ಯೂ ಟು ಕ್ಯಾಪಿಲರಿ ಆ್ಯಕ್ಷನ್ ಅಂತ. ನಾವು ಇದರಲ್ಲಿ ನೋಡೋದಾದರೆ ಆಪ್ಷನ್ ಎ ಬಂದು ನೈಲಾನ್ ಇದೆ, ನೈಲಾನ್ ಬಂದು ಮೋನೋಫಿಲಮೆಂಟ್ ಇದೆ. ಹಾಗೆ ಪ್ರೋಲಿನ್ ಕೂಡ ಮೋನೋಫಿಲಮೆಂಟ್ ಕೂಡ ಇದೆ. ಹಾಗೆ ಸ್ಟೀಲ್ ವೈರ್ ಕೂಡ ಅದು ಮೋನೋಫಿಲಮೆಂಟ್ ಥರನೇ ಇರುತ್ತೆ. ಸೊ ಇವ್ಯಾವುದೂ ಅಲ್ಲ. ಸೊ ಸಿಲ್ಕ್ ಬಂದು ನಮಗಿದು ಬ್ರೈಡೆಡ್ ಫ್ಯೂಚರ್ ಇರುತ್ತೆ. ಬ್ರೈಡೆಡ್ ಫ್ಯೂಚರ್ ಇರೋದ್ರಿಂದ ಇದೇನಾಗುತ್ತೆ ಅಂತ ಅಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಗ್ರೋ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ, ಸಿಲ್ಕ್. ಹೈಯೆಸ್ಟ್ ಇನ್ಫೆಕ್ಷನ್ ಈ ಥರ ಕ್ವಶನ್ಸ್ ಬಂತು ಅಂತಂದರೆ ನಾವು ಸಿಲ್ಕ್ನ ಯೂಸ್ ಮಾಡ್ಬೋದು. ಸಮ್ಟೈಮ್ ಪೇಷಂಟ್ ಈ ಥರ ಇನ್ಫೆಕ್ಷನ್ ಆಗಿರುತ್ತೆ ಫ್ಯೂಚರು, ನಾವು ಅದಕ್ಕೆ ಮತ್ತೆ ಫ್ಯೂಚರ್ ಮಾಡಬೇಕು, ಈ ಥರ ಏನಾದರೂ ಆಪ್ಷನ್ಸ್ ಇತ್ತು, ಅದ್ರಲ್ಲಿ ಸಿಲ್ಕ್ ಇತ್ತು ಅಂತಂದರೆ ನಾವು ಅದನ್ನು ಸಿಲ್ಕನ್ನು ನಾವು ಎಲಿಮಿನೇಟ್ ಮಾಡಿ ಬೇರೆ ಯಾವುದು ಮೋನೋಫಿಲಮೆಂಟ್ ಇರುತ್ತೆ ಅದಕ್ಕೆ ನಾವು ರೈಟ್ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಈಸ್ ಎ ಮೋನೋಫಿಲಮೆಂಟ್ ಫ್ಯೂಚರ್ ಅಂತಂದರೆ ಮೋನೋಫಿಲಮೆಂಟ್ ಫ್ಯೂಚರ್ ಇದರಲ್ಲಿ ಯಾವುದು ಅಂತ. ಮೋನೋಫಿಲಮೆಂಟ್ ಫ್ಯೂಚರ್ನ ನಾವು ಇಲ್ಲಿ ನೋಡೋದಾದರೆ ಸಿಲ್ಕ್ ಬಂದು ಇದು ಮಲ್ಟಿಫಿಲಮೆಂಟು ಇದಲ್ಲ. ವೈಕ್ರಿಲ್ ಬಂದು ಕೂಡ ಮಲ್ಟಿಫಿಲಮೆಂಟು, ಕಾಟನ್ ಕೂಡ ಮಲ್ಟಿ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ನೈಲಾನ್ ಬಂದು ಮೋನೋಫಿಲಮೆಂಟ್. ಹಾಗೆ ಮೋನೋಫಿಲಮೆಂಟ್ ಯಾವುದೆಲ್ಲ ಫ್ಯೂಚರ್ಸ್ ಇದೆ ಅವುಗಳು ಟಿಶ್ಯೂನ ಲೋ ಟಿಶ್ಯೂ ಡ್ರ್ಯಾಗ್ ಅಂತಂದರೆ ಟಿಶ್ಯೂನ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಪ್ರಿಫರ್ಡ್ ಫಾರ್ ವ್ಯಾಸ್ಕ್ಯುಲರ್ ಅನಾಸ್ಟಮೋಸಿಸ್ ಅಂತಂದರೆ ವ್ಯಾಸ್ಕ್ಯುಲರ್ನ ನಮ್ಮದು ವೇಯ್ನ್ ಅಥವಾ ಆರ್ಟ್ರಿ ಇದೇನಿದೆ ಒಂದಕ್ಕೊಂದನ್ನು ಜಾಯಿಂಟ್ ಮಾಡಲಿಕ್ಕೆ ಯಾವ ಫ್ಯೂಚರ್ನ ಯೂಸ್ ಮಾಡ್ತಾರೆ ಅಂತೇಳಿ. ನಮಗಿದು ಪರ್ಮನೆಂಟ್ ಆಗಿ ಇರುತ್ತೆ, ಯಾಕೆ ಅಂತಂದರೆ ಅಷ್ಟು ಬೇಗ ಅಬ್ಸರ್ವ್ ಆಗಲ್ಲ. ಸೊ ಅದರಿಂದ ನಾವು ನಾನ್ ಅಬ್ಸರ್ವಬಲ್ ಫ್ಯೂಚರ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಲ್ಕ್ ಬಂದು ನಾನ್ ಅಬ್ಸರ್ವಬಲ್ ಇರುತ್ತೆ, ಸೊ ನಾವು ಇದು ವ್ಯಾಸ್ಕ್ಯುಲರ್ಗೆ ಯೂಸ್ ಮಾಡ್ಲಿಕ್ಕಾಗಲ್ಲ. ಹಾಗೆ ಕ್ಯಾಟ್ ಕಟ್ ಬಂದಿದ್ದು ಹೈಯೆಸ್ಟ್ ಟಿಶ್ಯೂ ರಿಯಾಕ್ಷನ್ಸ್ ಇರುತ್ತೆ, ಇದನ್ನು ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಕಾಟನ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ನಮಗೆ ಪ್ರೋಲಿನ್ ಬಂದಿದ್ದು ಮೋನೋಫಿಲಮೆಂಟ್ ಇರುತ್ತೆ. ಹಾಗೆ ಇದನ್ನು ಮಾಡಿರೋದೊಂದು ಐಡಿಯಲ್ ಫಾರ್ ವ್ಯಾಸ್ಕ್ಯುಲರ್ ಸರ್ಜರಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ, ಹಾಗೆ ಇದು ನಾನ್ ಥ್ರೋಂಬೋಜೆನಿಕ್ ಇರುತ್ತೆ. ಅದರಿಂದ ಇದನ್ನು ವ್ಯಾಸ್ಕ್ಯುಲರ್ ಅನಾಸ್ಟಿಮೋಸಿಸ್ ಅಥವಾ ವ್ಯಾಸ್ಕ್ಯುಲರ್ ಸರ್ಜರಿ ಈ ಥರ ಸರ್ಜರಿಗೆ ಪ್ರೋಲಿನ್ನ ಯೂಸ್ ಮಾಡ್ತಾರೆ. ಕರೆಕ್ಟ್ ಆನ್ಸರ್ ಬಂದು ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ ಬಂದು ದಿ ಪ್ರೈಮರಿ ಅಡ್ವಾಂಟೇಜ್ ಆಫ್ ಮೋನೋಫಿಲಮೆಂಟ್ ಫ್ಯೂಚರ್. ಪ್ರೈಮರಿ ಅಡ್ವಾಂಟೇಜ್ ಮೋನೋಫಿಲಮೆಂಟ್ ಫ್ಯೂಚರ್ದು ಪ್ರೈಮರಿ ಅಡ್ವಾಂಟೇಜ್ ಅಂತ ಹೇಳಿ ಇದನ್ನು ನಾವು ಕರೆಕ್ಟ್ ಆನ್ಸರ್ ನೋಡೋದಾದರೆ ಹೈ ಕ್ಯಾಪಿಲಾರಿಟಿ ಬಂದಿದ್ದು ಮಲ್ಟಿಫಿಲಮೆಂಟಲ್ಲಿ ಬರೋದು. ಸೊ ಇದು ರಾಂಗ್. ಇದು ಲೋ ಇನ್ಫೆಕ್ಷನ್ ರಿಸ್ಕ್. ಲೋ ಇನ್ಫೆಕ್ಷನ್ ರಿಸ್ಕ್ ಯಾಕೆಂತಂದರೆ ಮೋನೋಫಿಲಮೆಂಟಲ್ಲಿ ಲೋ ಕ್ಯಾಪಿಲಾರಿಟಿ ಇರುತ್ತೆ. ಸೊ ಇದು ಲೋ ಇನ್ಫೆಕ್ಷನ್ ರಿಸ್ಕ್ನ ನಾವು ನೋಡ್ಬೋದು. ಹಾಗೆ ಇದರಲ್ಲಿ ಗ್ರೇಟರ್ ಟಿಶ್ಯೂ ರಿಯಾಕ್ಷನ್ ಕೂಡ ಇರಲ್ಲ, ರ್ಯಾಪಿಡ್ ಅಬ್ಸಾರ್ಪ್ಷನ್ ಕೂಡ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ರಿಟೈನ್ ಟೆನ್ಸಿಲ್ ಸ್ಟ್ರೆಂತ್ ಫಾರ್ ದಿ ಲಾಂಗೆಸ್ಟ್ ಡ್ಯೂರೇಷನ್ ಅಮಾಂಗ್ ದಿ ಅಬ್ಸರ್ವಬಲ್ ಫ್ಯೂಚರ್ ಅಂತ. ಅಂದರೆ ಟೆನ್ಸಿಲ್ ಸ್ಟ್ರೆಂತ್ ಅಂದರೆ ನಾವು ಯಾವುದಾದ್ರೂ ಫ್ಯೂಚರ್ನ ಹಾಕ್ತೀವಿ ಅಂತಂದರೆ ಅದು ಎಷ್ಟು ಗಟ್ಟಿಯಾಗಿ ಅದನ್ನು ಹೋಲ್ಡ್ ಮಾಡುತ್ತೆ ಅಂತೇಳಿ. ಇದು ಯಾವುದೆಲ್ಲ ಅಬ್ಸರ್ವ್ ಇದೆ ಅದರಲ್ಲಿ ಲಾಂಗೆಸ್ಟ್ ಡ್ಯೂರೇಷನ್ನ ಕೊಟ್ಟಿದ್ದಾರೆ. ಲಾಂಗೆಸ್ಟ್ ಡ್ಯೂರೇಷನ್ ಅಮಾಂಗ್ ದಿ ಅಬ್ಸರ್ವಬಲ್ ಫ್ಯೂಚರ್ಸ್ ಅಂತಂದರೆ ಯಾವುದೆಲ್ಲ ಇದೆಲ್ಲ ಅಬ್ಸರ್ವಬಲ್ ಇದೆ ಅದರಲ್ಲಿ ಯಾವುದು ಲಾಂಗೆಸ್ಟ್ ಅಂತಿರೋದು. ನಾವು ಇದರಲ್ಲಿ ಕ್ಯಾಟ್ ಕಟ್ನ ನೋಡೋದಾದರೆ ಕ್ಯಾಟ್ ಕಟ್ ಬಂದು ಇದರದ್ದು ಟೆನ್ಸಿಲ್ ಸ್ಟ್ರೆಂತ್ ಬಂದು ಒಂದು 10 days ಅಷ್ಟೇ ಇರುತ್ತೆ. ಹಾಗೆ ನಾವು ವೈಕ್ರಿಲ್ದು ಟೆನ್ಸಿಲ್ಸ್ನ ನೋಡೋದಾದರೆ 60 to 70 days, 6 week to 1.5 monthಲ್ಲಿ ಇದು ಫುಲ್ಲು ಕಂಪ್ಲೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಹಾಗೂ ಮೋನೋಕ್ರಿಲ್ ಬಂದು 128 days ಇರುತ್ತೆ ಇದು ಟೆನ್ಸಿಲ್ ಸ್ಟ್ರೆಂತು. ಹಾಗೆ ಪಿ ಡಿ ಎಸ್ನ ನೋಡೋದಾದರೆ ಪಿ ಡಿ ಎಸ್ದು ಇದು ಸಿಂಥೆಟಿಕ್ ಮೆಟೀರಿಯಲಿಂದ ಮಾಡಿದ್ದಾರೆ, ಹಾಗೆ ಮೋನೋಫಿಲಮೆಂಟಿಂದ ಕೂಡ ಮಾಡಿದ್ದಾರೆ. ಇದು ಬಂದು ಕಂಪ್ಲೀಟ್ ಅಬ್ಸರ್ಪ್ಷನ್ಗೆ ಇದು 180 days ತಗೊಳ್ಳುತ್ತೆ.
ಸೊ ನಾವು ಇಷ್ಟೆಲ್ಲ ಫ್ಯೂಚರಲ್ಲಿ ನೋಡೋದಾಯಿತು ಅಂತಂದರೆ ಪಿ ಡಿ ಎಸ್ ಬಂದಿದ್ದು ಪಿ ಡಿ ಎಸ್ದು ಸ್ಟ್ರೆಂತ್ ಪಿ ಡಿ ಎಸ್ದು ಟೆನ್ಸಿಲ್ ಸ್ಟ್ರೆಂತ್ ಬಂದು ಜಾಸ್ತಿ ಇರುತ್ತೆ. ಅದಕ್ಕೀಗ ಫೇಶಿಯಲ್ ಕ್ಲೋಸರ್ ಇರ್ಬೋದು, ಈ ಥರ ಒಂದು ಇದಕ್ಕೆ ಪಿ ಡಿ ಎಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಇಂಟೆಸ್ಟೈನಲ್ ಅನಾಸ್ತಮೋಸಿಸ್. ಇಂಟೆಸ್ಟೈನ್ನ ಅನಾಸ್ತಮೋಸಿಸ್ ಮಾಡಲಿಕ್ಕೆ ಯಾವುದನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅಂತೇಳಿ. ನಾವಿದ್ರಲ್ಲಿ ನೋಡೋದಾದರೆ ವೈಕಲ್ ಬಂದು ಅಬ್ಸರ್ವೇಬಲ್ ಫ್ಯೂಚರ್ ಇದಿರುತ್ತೆ, ಕಾಟನ್, ಸಿಲ್ಕ್, ನೈಲಾನ್. ಸೊ ಇದ್ಯಾವುದೋ ಅಷ್ಟು ಯೂಸ್ ಮಾಡಲ್ಲ. ಅನಾಸ್ತಮೋಸಿಸ್ಗೆ ವೈಕ್ರಿಲ್ನೇ ಯೂಸ್ ಮಾಡ್ತಾರೆ. ಈ ಕರೆಕ್ಟ್ ಆನ್ಸರ್ ಬಂದು ವೈಕ್ರಿಲ್. ಯಾಕೆಂದರೆ ವೈಕ್ರಿಲ್ ಇದು ಅಬ್ಸರ್ವೇಬಲ್ ಫ್ಯೂಚರ್, ಹಾಗೆ ಇದು ಅಡಿಕ್ವೇಟ್ ಸಪೋರ್ಟ್ ಡ್ಯೂರಿಂಗ್ ಹೀಲಿಂಗ್. ಇಂಟೆಸ್ಟೈನ್ ಅನಾಸ್ತಮೋಸಿಸ್ ಏನಿದೆ ಅದು ಹೀಲ್ ಆಗಲಿಕ್ಕೆ ಇದು ಚೆನ್ನಾಗಿ ಸಪೋರ್ಟ್ನ ಕೊಡುತ್ತೆ, ಅದರಿಂದ ವೈಕ್ರಿಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಸ್ಕಿನ್ ಕ್ಲೋಸರ್ ಅಂತಂದರೆ ಸ್ಕಿನ್ ಕ್ಲೋಸರ್ ಮಾಡಲಿಕ್ಕೆ ಯಾವ ಫ್ಯೂಚರ್ನ ಕಾಮನ್ಲಿ ಯೂಸ್ ಮಾಡ್ತಾರೆ ಅಂತೇಳಿ. ಸ್ಕಿನ್ ಕ್ಲೋಸ್ ಮಾಡೋಕ್ಕೆ ಅಂತಂದರೆ ಇದು ಅಪ್ಪರ್ ಲೇಯರ್ ಅಂತ ಅಂದ್ಕೊಳ್ಳಿ. ಸೊ ಅಪ್ಪರ್ ಲೇಯರ್ಗೆ ಕ್ಯಾಟ್ ಕಟ್ನ ಯೂಸ್ ಮಾಡಲ್ಲ, ಇದೇನಿದ್ರು ಡೀಪಾಗಿ ಯೂಸ್ ಮಾಡ್ತಾರೆ. ವೈಕ್ರಿಲ್ ಕೂಡ ಅಷ್ಟೇ ಡೀಪಾಗಿ. ಇದೆಲ್ಲ ಅಬ್ಸರ್ವೇಬಲ್ ಫ್ಯೂಚರ್ ಇದು. ಹಾಗೆ ನೈಲಾನ್ ನೋಡ್ತು ಅಂತಂದರೆ ಇದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್, ಹಾಗೆ ಮೋನೋಫಿಲಮೆಂಟು. ಇದನ್ನು ಕಾಸ್ಮೆಟಿಕ್ ಸ್ಕಿನ್ ಕ್ಲೋಸರ್ ಈ ಥರ ಒಂದು ಇದಕ್ಕೆ ನಾನ್ ಅಬ್ಸರ್ವಬಲ್ ಫ್ಯೂಚರ್ನ ಯೂಸ್ ಮಾಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ನೈಲಾನ್. ಈ ಫ್ಯೂಚರ್ ಏನಂತ ಅಂದರೆ ಸ್ಕಿನ್ ಕ್ಲೋಸರಲ್ಲಿ ಇದನ್ನು ಇಷ್ಟು ದಿನ ಡೇಸ್ ಮುಗ್ದಾದ್ಮೇಲೆ ಇದು ಫ್ಯೂಚರ್ನ ನಾವು ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ನ್ಯಾಚುರಲ್ ಅಬ್ಸರ್ವೇಬಲ್ ಫ್ಯೂಚರ್. ಯಾವುದು ಫ್ಯೂಚರ್ ಇದೆ ಇದು ನ್ಯಾಚುರಲಿ ಅಬ್ಸರ್ವೇಬಲ್ ಆಗುತ್ತೆ ಅಂತ ಹೇಳಿ. ನಾವಿದ್ರಲ್ಲಿ ನ್ಯಾಚುರಲ್ ನೋಡೋದಾದರೆ ನೈಲಾನ್ ಬಂದಿದ್ದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್, ಪ್ರೋಲಿನ್ ಕೂಡ ನಾನ್ ಅಬ್ಸರ್ವೇಬಲ್ ಫ್ಯೂಚರ್, ಪಾಲಿಸ್ಟರ್ ಇದು ಎಥಿಬಾಂಡ್ ಅಂತೇಳಿ ಕರಿತೇವೆ, ಇದು ಕೂಡ ನಾನ್ ಅಬ್ಸರ್ವೇಬಲ್. ಸೊ ಇದು ನ್ಯಾಚುರಲಿ ಅಬ್ಸರ್ವೇಬಲ್ ಆಗೋದು ಅಂದರೆ ಕ್ಯಾಟ್ ಕಟ್ ಬಂದು ನ್ಯಾಚುರಲ್ ಆಗಿ ಅಬ್ಸರ್ವ್ ಆಗುತ್ತೆ, ಅಂದರೆ ಪ್ರೋಟಿಯೋಲೈಟಿಕ್ ಮೂಲಕ ಇದು ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಡಸ್ ಯು ಎಸ್ ಪಿ ಫ್ಯೂಚರ್ ಸೈಜ್ ಇಂಡಿಕೇಟ್. ಯು ಎಸ್ ಪಿ ಫ್ಯೂಚರ್ ಸೈಜಲ್ಲಿ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಅಂತೇಳಿ. ಅದನ್ನು ನಾವು ಆನ್ಸರ್ನ ಆಪ್ಷನ್ಸ್ ನೋಡೋದಾದರೆ ನೀಡಲ್ ಲೆಂತ್, ಫ್ಯೂಚರ್ ಡಯಾಮೀಟರ್, ಟೆನ್ಸಿಲ್ ಸ್ಟ್ರೆಂತ್ ಓನ್ಲಿ, ನೀಡಲ್ ಕರ್ವೇಚರ್. ಯು ಎಸ್ ಪಿ ಫ್ಯೂಚರ್ ನಾವು ಏನು ನೋಡ್ತೀವಿ ಅಂತ ಅಂದರೆ ಫ್ಯೂಚರ್ ಡಯಾಮೀಟರ್. ದಿ ಕರೆಕ್ಟ್ ಆನ್ಸರ್ ಬಂದು ಫ್ಯೂಚರ್ ಡಯಾಮೀಟರ್. ಫ್ಯೂಚರ್ ಡಯಾಮೀಟರ್ನ ನಾವು ನೋಡ್ತೀವಿ, ಲೈಕ್ 10, 20, 1, 2 ಈ ಥರದಲ್ಲಿ ನಾವು ಫ್ಯೂಚರ್ ಡಯಾಮೀಟರ್ನ ನೋಡ್ತೀವಿ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಸೈಜ್ ಇಸ್ ಥಿಕ್ಕರ್ ಅಂತ ಅಂದರೆ ನೋಡ್ಬೋದು ಬಿಗ್ ಸೈಜ್ ಅಂತೇಳಿ. ಇಷ್ಟು ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಬಿಗ್ ಇದೆ ಅಂತೇಳಿ. ಸೊ ನಾವು ಫ್ಯೂಚರ್ನ ನಾವು ಹೇಗೆ ಇದು ಮಾಡ್ತೀವಿ ಅಂತ ಅಂದರೆ ನೋಡಿರ್ಬೋದು 20, 30, 40, 50 ಈ ಥರ ಇದು ಮಾಡ್ತೀವಿ. ಈಗ ಥಿಕ್ಕರ್ ಬಂತಂದರೆ ನಾವು ಮೇಲೆ ನೋಡಬೇಕು. 50ಗೆ ಹೋಗ್ತಾ ಹೋಗ್ತಾ ಅದು ಫೈನೆಸ್ಟ್ ಆಗುತ್ತೆ, ಅಂದರೆ ತಿನ್ನೆಸ್ಟ್ ಆಗುತ್ತೆ. ಅದೇ ನಾವು ಥಿಕ್ಕೆಸ್ಟ್ನ ನೋಡ್ತು ಅಂತಂದರೆ ಅಪ್ಪರಲ್ಲಿ ಯಾವುದಿರುತ್ತೆ ಅಂತ. ಸೊ ನಾವಿಲ್ಲಿ ನೋಡೋದಾದರೆ 60 ಬಂದು ಇದು ತಿನ್ನೆಸ್ಟ್ ಆಗುತ್ತೆ, 40 ಕೂಡ ತಿನ್ನೆಸ್ಟ್ ಇದೆ, 80 ಕೂಡ ತಿನ್ನೆಸ್ಟ್ ಇದೆ. ಥಿಕ್ಕರ್ ಸೈಜ್ನ ನಾವು ನೋಡೋದಾಯಿತು ಅಂತಂದರೆ 20 ಏನಿದೆ ಇದು ಥಿಕ್ಕರ್ ಸೈಜ್ ಇದೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ 20. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಬ್ಸರ್ವೇಬಲ್ ಫ್ಯೂಚರ್ ಇಸ್ ರ್ಯಾಪಿಡ್ಲಿ ಅಬ್ಸರ್ವ್ಡ್. ಈ ಅಬ್ಸರ್ವೇಬಲ್ ಫ್ಯೂಚರಲ್ಲಿ ಯಾವುದು ರ್ಯಾಪಿಡ್ ಅಬ್ಸರ್ವ್ ಆಗುತ್ತೆ ಅಂತ, ಅಂದರೆ ಯಾವುದು ಬೇಗ ಅಬ್ಸರ್ವ್ ಆಗುತ್ತೆ ಅಂತೇಳಿ. ಪಿ ಡಿ ಎಸ್ ಬಂದು 180 ಡೇಸಲ್ಲಿ ಇದು ಅಬ್ಸರ್ವ್ ಆಗುತ್ತೆ. ಸೊ ಪಿ ಡಿ ಎಸ್ ಅಲ್ಲ. ಹಾಗೆ ಪ್ರೋಲಿನ್ ಮತ್ತು ನೈಲಾನ್ ಇದೆರಡು ಬಂದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್ಸ್. ಸೊ ಇದೆರಡು ಅಲ್ಲ. ಹಾಗೆ ಮೋನೋಕ್ರಿಲ್ ಬಂದು 90 to 120 ಡೇಸಲ್ಲಿ ಅಬ್ಸರ್ವ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ರ್ಯಾಪಿಡಾಗಿ ಅಬ್ಸರ್ವ್ ಆಗೋದ್ರಲ್ಲಿ ನಮಗಿರೋದು ಮೋನೋಕ್ರಿಲ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮೋನೋಕ್ರಿಲ್. ನೆಕ್ಸ್ಟ್ ಕ್ವಶನ್ ಒಂದು ವಿಚ್ ನೀಡಲ್ ಕಾಸಸ್ ದಿ ಲೀಸ್ಟ್ ಟಿಶ್ಯೂ ಟ್ರೋಮಾ. ಅಂದರೆ
ಯಾವ ನೀಡಲ್ಲೂ ಟಿಶ್ಯೂ ಟ್ರೋಮನ ಕಡಿಮೆ ಮಾಡುತ್ತೆ ಅಂತೇಳಿ. ಇಲ್ಲಿ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕು, ನಮಗೆ ಲೀಸ್ಟ್ ಟಿಶ್ಯೂ ಟ್ರೋಮಾ ಅಂತ ಕೊಟ್ಟಿದ್ದಾರೆ. ಲೀಸ್ಟ್ ಅಂತ ಅಂದರೆ ಕಡಿಮೆ. ಸೊ ನಾವು ಇದನ್ನು ನೋಡಿದ್ರೆ ಕನ್ವೆನ್ಷನಲ್ ಕಟ್ಟಿಂಗ್ ಅಂತ ಅಂದರೆ ಈ ಟೈಪ್ ಇರುತ್ತೆ ನೀಡಲ್. ಸೊ ಇದರಲ್ಲಿ ಜಾಸ್ತಿ ನಮಗೆ ಟಿಶ್ಯೂ ಟ್ರೋಮಾ ಆಗುತ್ತೆ. ರಿವರ್ಸ್ ಕಟ್ಟಿಂಗ್ ನೋಡೋದಾದರೆ ರಿವರ್ಸ್ ಕಟ್ಟಿಂಗ್ ಕೂಡ ಟಿಶ್ಯೂ ಟ್ರೋಮಾ ಇರುತ್ತೆ, ಏಕೆಂದರೆ 3 ಸೈಡಿಂದ ಕೂಡ ಟಿಶ್ಯೂ ಕಟ್ ಆಗ್ತಾ ಇರುತ್ತೆ. ಹಾಗೆ ಟ್ರೋಕರ್ ಇದಲ್ಲ, ಇದು ಕರೆಕ್ಟ್ ಆನ್ಸರ್ ನೋಡೋದಾಯಿತು ಅಂತಂದರೆ ನಮಗೆ ಟೇಪರ್ ಪಾಯಿಂಟ್ ಅಂತ ಅಂದರೆ ಮುಂದೆ ಮಾತ್ರ ಸ್ವಲ್ಪ ಟಿಪ್ ಮಾತ್ರ ಶಾರ್ಪ್ ಇರುತ್ತೆ, ಬಾಡಿ ಒಂಥರ ರೌಂಡ್ಗಿರುತ್ತೆ. ಸೊ ನಮಗೆ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಟೇಪರ್ ಪಾಯಿಂಟ್ ಏನಂತ ಅಂದರೆ ಡೈಲೆಟ್ ರಾದರ್ ದೆನ್ ಕಟ್ಸ್. ನೆಕ್ಸ್ಟ್ ಕ್ವಶನ್ ಬಂದು ರಿವರ್ಸ್ ಕಟ್ಟಿಂಗ್ ನೀಡಲ್ಸ್ ಆರ್ ಮೇಯ್ನ್ಲಿ ಯೂಸ್ಡ್ ಫಾರ್. ರಿವರ್ಸ್ ಕಟ್ಟಿಂಗ್ ನೀಡಲ್ಸ್ನ ಮೇಯ್ನ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಸೊ ರಿವರ್ಸ್ ಕಟ್ಟಿಂಗ್ನ ನೋಡೋದಾದರೆ ಮಸಲ್ಗೆ ನಾವು ರಿವರ್ಸ್ ಕಟ್ಟಿಂಗ್ನ ಯೂಸ್ ಮಾಡಲ್ಲ. ಹಾಗೆ ಲಿವರ್, ಇಂಟೆಸ್ಟೈನ್ ಇದೆಲ್ಲ ಡೆಲಿಕೇಟ್ ಟಿಶ್ಯೂ ಇರುತ್ತೆ, ಇಲ್ಲಿಗೆ ನಾವು ರಿವರ್ಸ್ ಕಟ್ಟಿಂಗ್ನ ಯೂಸ್ ಮಾಡಲ್ಲ. ರಿವರ್ಸ್ ಕಟ್ಟಿಂಗ್ನ ನಾವು ಟಫ್ ಟಿಶ್ಯೂಗೆ ನಾವು ಯೂಸ್ ಮಾಡ್ತೀವಿ. ಟಫ್ ಟಿಶ್ಯೂ ಬಂದು ಸ್ಕಿನ್ ಕ್ಲೋಸರ್ ಎಲ್ಲ ಏನಿದೆ ಆ ಟೈಮಲ್ಲಿ ನಾವು ರಿವರ್ಸ್ ಕಟ್ಟಿಂಗ್ ನೀಡಲ್ಸ್ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಕಿನ್. ನೆಕ್ಸ್ಟ್ ಕ್ವಶನ್ ಬಂದು ಟೇಪರ್ ಪಾಯಿಂಟ್ ನೀಡಲ್ಸ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್. ಟೇಪರ್ ಪಾಯಿಂಟ್ ನೀಡಲ್ಸ್ ಏನಿದೆ ಇದನ್ನು ನಾವು ಕಾಮನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ. ನಾವು ಆಗಲೇ ಈಗ ಜಸ್ಟ್ ನೋಡಿದ್ದೀವಿ, ಸ್ಕಿನ್ಗೆ ನಾವು ರಿವರ್ಸ್ ಕಟ್ಟಿಂಗ್ ಈ ಥರ ನಾವು ಯೂಸ್ ಮಾಡ್ತೀವಿ. ಸೊ ಸ್ಕಿನ್ ಅಲ್ಲ, ಟೆಂಡನ್ ಕೂಡ ಇದು ಜಾಸ್ತಿ ಹಾರ್ಡ್ ಇರುತ್ತೆ, ಸೊ ಟೆಂಡನ್ಗೂ ಕೂಡ ನಾವು ಯೂಸ್ ಮಾಡಲ್ಲ. ಫೇಶಿಯಾ ಕೂಡ ಹಾರ್ಡ್ ಇರೋದ್ರಿಂದ ಅದರಲ್ಲಿ ಕೂಡ ರಿವರ್ಸ್ ಕಟ್ಟಿಂಗ್ ನೀಡಲ್ಸ್ನ ಯೂಸ್ ಮಾಡ್ತೀವಿ. ಸೊ ಇಂಟೆಸ್ಟೈನ್ ಏನಿದೆ, ಇಂಟೆಸ್ಟೈನ್ ಇದು ಡೆಲಿಕೇಟ್ ಟಿಶ್ಯೂ ಆಗಿರೋದ್ರಿಂದ ನಾವು ಇಲ್ಲಿಗೆ ಟೇಪರ್ ಪಾಯಿಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ, ಇಂಟೆಸ್ಟೈನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಪಾರ್ಟ್ ಆಫ್ ದಿ ನೀಡಲ್ ಈಸ್ ಹೆಲ್ಡ್ ಬೈ ದಿ ನೀಡಲ್ ಹೋಲ್ಡರ್. ಏನು ಸ್ಯೂಚರ್ ನೀಡಲ್ ಇದೆ ಅದರಲ್ಲಿ ಯಾವುದನ್ನು ನಾವು ಹೋಲ್ಡ್ ಮಾಡಬೇಕು ಅಂತೇಳಿ ಕ್ವಶನ್ಸ್ ಇದು. ನಾವು ಫ್ಯೂಚರಲ್ಲಿ ಯಾವ ಪಾಯಿಂಟ್ನ ಹೋಲ್ಡ್ ಮಾಡ್ತೀವಿ ಅಂತಂದರೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಪಾಯಿಂಟ್ ಇದೆ, ಪಾಯಿಂಟಲ್ಲಿ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ಐ ಇದೆ, ಐ ಪ್ಲೇಸಲ್ಲಿ ಕೂಡ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗೆ ಕಟ್ಟಿಂಗ್ ಎಡ್ಜ್ ಏನಿದೆ ಇಲ್ಲೂ ಕೂಡ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ನಾವು ಹೋಲ್ಡ್ ಮಾಡಬೇಕಾಗಿರೋದು ಬಾಡಿ ಏನಿದೆ ನೀಡಲ್ದು, ಅಲ್ಲಿ ನಾವು ನೀಡಲ್ನ ಹೋಲ್ಡ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಾಡಿ. ನೆಕ್ಸ್ಟ್ ಕ್ವಶನ್ ಬಂದು ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ನೀಡಲ್ ಕರ್ವೇಚರ್ ಇನ್ ದಿ ಜನರಲ್ ಸರ್ಜರಿ. ಸೊ ಜನರಲ್ ಸರ್ಜರಿಗೆ ಯಾವುದು ಮೋಸ್ಟ್ ಕಾಮನ್ಲಿ ಯೂಸ್ ಮಾಡ್ತಾರೆ ಅಂತೇಳಿ ನಾವಿಲ್ಲಿ ನೋಡೋದಾದರೆ ಆಪ್ಷನ್ ಎ 1/8 ಸರ್ಕಲ್, ಆಪ್ಷನ್ ಇ ಬಿ 1/4 ಸರ್ಕಲ್, ಆಪ್ಷನ್ ಸಿ 3/8 ಸರ್ಕಲ್, ಆಪ್ಷನ್ ಡಿ ಫುಲ್ ಸರ್ಕಲ್. ನಾವು ಇದರಲ್ಲಿ ಯಾವುದು ಜನರಲ್ ಸರ್ಜರಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಆಪ್ಷನ್ ಸಿ 3/8 ಸರ್ಕಲ್, ಈ ನೀಡಲ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ದಿ ಮೇನ್ ಫಂಕ್ಷನ್ ಆಫ್ ಎ ನೀಡಲ್ ಹೋಲ್ಡರ್ ಇಸ್. ನೀಡಲ್ ಹೋಲ್ಡರ್ದು ಏನು ಮೇನ್ ಫಂಕ್ಷನ್ ಅಂತೇಳಿ ಕ್ವಶನ್ಸ್ ಇದೆ. ಇದಕ್ಕೆ ನಾವು ನೋಡೋದಾದರೆ ಕಟ್ಸ್ ಯೂಸರ್ಸ್. ನೀಡಲ್ ಹೋಲ್ಡರ್ನ ನಾವು ಕಟ್ ಮಾಡೋಕ್ಕಾಗಲ್ಲ. ಓಲ್ಡ್ ಸರ್ಜಿಕಲ್ ನೀಡಲ್ ಸೆಕ್ಯೂರ್ಲಿ, ಏನು ಸರ್ಜಿಕಲ್ ನೀಡಲ್ ಇದೆ ಅದನ್ನ ನಾವು ಸೆಕ್ಯೂರ್ ಆಗಿ ಹೋಲ್ಡ್ ಮಾಡ್ಬೋದು. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ, ಓಲ್ಡ್ ಸರ್ಜಿಕಲ್ ನೀಡಲ್ ಸೆಕ್ಯೂರ್ಲಿ. ಏಕೆಂತಂದರೆ ನಾವು ನೀಡಲ್ ಹೋಲ್ಡ್ರಿಂದ ನಾವು ಹೋಲ್ಡ್ ಮಾಡೋದ್ರಿಂದ ನಮಗೆ ಕರೆಕ್ಟ್ ಗ್ರಿಪ್ ಸಿಗುತ್ತೆ ಮತ್ತು ಪ್ರಿಸೈಸ್ ಕಂಟ್ರೋಲ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಇನ್ಸ್ಟ್ರೂಮೆಂಟ್ಸ್ ಹ್ಯಾಸ್ ಟಂಗ್ಸ್ಟನ್ ಕಾರ್ಬಿಡ್ ಇನ್ಸರ್ಟ್ ಫಾರ್ ಬೆಟರ್ ಗ್ರಿಪ್ ಆ್ಯಂಡ್ ಡ್ಯೂರಬಿಲಿಟಿ ಅಂತ ಅಂದರೆ ಟಂಗ್ಸ್ಟನ್ ಕಾರ್ಬಿಡ್ ಇನ್ಸರ್ಟ್ ಯಾವ ಒಂದು ಇನ್ಸ್ಟ್ರೂಮೆಂಟ್ಸಲ್ಲಿ ಇದೆ ಅಂತೇಳಿ ನಾವು ಇದರಲ್ಲಿ ಕರೆಕ್ಟ್ ಆನ್ಸರ್ ನೋಡೋದಾದರೆ ಮಸ್ಕಿಟೋ ಇದು ಬಂದು ಫಾರ್ಸೆಪ್ಸ್ ಇದರಲ್ಲಿ ಇರೋದಿಲ್ಲ. ಹಾಗೆ ಮಯೋಸೀಸರ್ ಇದರಲ್ಲಿ ಕೂಡ ಇರೋದಿಲ್ಲ. ಹಾಗೆ ಟಿಶ್ಯೂ ಫಾರ್ಸೆಪ್ಸ್ ಇದರಲ್ಲಿ ಕೂಡ ಇರೋದಿಲ್ಲ. ಸೊ ಟಂಗ್ಸ್ಟನ್ ಕಾರ್ಬಿಡ್ ಬಂದು ನೀಡಲ್ ಹೋಲ್ಡರಲ್ಲಿ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ನೀಡಲ್ ಹೋಲ್ಡರ್. ಏನಂತ ಅಂತಂದರೆ ಇದು ಟಂಗ್ಸ್ಟನ್ ಕಾರ್ಬಿಡ್ ಜಾಸ್ ಏನಿದೆ ಇದು ಏನು ಗ್ರಿಪ್ ಇದೆ ಆ ಗ್ರಿಪ್ನ ಇಂಪ್ರೂವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನೀಡಲ್ ಹೋಲ್ಡ್ರಲ್ಲಿ ಯೂಸ್ ಮಾಡ್ತಾರೆ.
ಇಂಪ್ರೂವ್ ಗ್ರಿಪ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಹೋಲ್ಡರ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಜನರಲ್ ಸರ್ಜರಿ. ಸೊ ಜನರಲ್ ಸರ್ಜರಿ ಮಾಡುವಾಗ ಯಾವ ನೀಡಲ್ ಹೋಲ್ಡರ್ನ ಕಾಮನ್ಲಿ ಯೂಸ್ ಮಾಡ್ತಾರೆ ಅಂತೇಳಿ. ಸೊ ನಾವಿಲ್ಲಿ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಆಲಿಸ್ ಫಾರ್ಸೆಪ್ಸ್ ಇದು ಟಿಶ್ಯೂ ಹೋಲ್ಡ್ ಮಾಡಲಿಕ್ಕೆ, ಕಾಕರ್ ಫಾರ್ಸೆಪ್ಸ್ ಟಿಶ್ಯೂ ಹೋಲ್ಡ್ ಮಾಡಲಿಕ್ಕೆ, ಬ್ಯಾಕಾಕ್ ಕೂಡ ಟಿಶ್ಯೂನ ಹೋಲ್ಡ್ ಮಾಡಲಿಕ್ಕೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಮಯೋ ಹೇಗರ್ ನೀಡಲ್ ಹೋಲ್ಡರ್ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಬ್ಸರ್ವಬಲ್ ಸ್ಯೂಚರ್ ರಿಟೈನ್ಸ್ ಟೆನ್ಸಿಲ್ ಸ್ಟ್ರೆಂತ್ ದಿ ಲಾಂಗೆಸ್ಟ್. ನಾವು ಆಪ್ಷನ್ಸ್ ನೋಡ್ಬೋದು. ಕ್ಯಾಟ್ ಕಟ್ ಬಂದಿದ್ದು ಅಬ್ಸರ್ವಬಲ್ ಸ್ಯೂಚರ್ಸ್, ಇದು ಟೆನ್ಸಿಲ್ ಸ್ಟ್ರೆಂತ್ ವಿತಿನ್ ವೀಕಲ್ಲಿ ಇದು ಕಳ್ಕೊಳ್ಳುತ್ತೆ. ಹಾಗೆ ಮೋನೋಕ್ರಿಲ್ ಕೂಡ, ಹಾಗೆ ವೈಕ್ರಿಲ್ ಕೂಡ. ನಾವು ಇದರಲ್ಲಿ ಲಾಂಗೆಸ್ಟ್ ನೋಡೋದಾದರೆ ಪಿ ಡಿ ಎಸ್ ಬಂದು 180 days ಅಂತೇಳಿ ಇದು ಟೆನ್ಸಿಲ್ ಸ್ಟ್ರೆಂತನ್ನು ಕೊಡುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಯೂಚರ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಸಬ್ಕ್ಯುಟಿಕ್ಯುಲರ್ ಸ್ಕಿನ್ ಕ್ಲೋಸರ್ ಡ್ಯೂ ಟು ಎಕ್ಸಲೆಂಟ್ ಕಾಸ್ಮೆಟಿಕ್ ರಿಸಲ್ಟ್. ಅಂತಂದರೆ ಎಲ್ಲಿಗೆ ಯೂಸ್ ಮಾಡ್ತಿದ್ದಾರೆ? ಸಬ್ಕ್ಯುಟಿಕ್ಯುಲರ್ ಸ್ಕಿನ್ಗೆ. ಅಂತಂದರೆ ನಮ್ಮದು ಸ್ಕಿನ್ನದು ಮೇಲ್ಭಾಗ ಏನಿದೆ ಅಲ್ಲಿಗೆ ಯೂಸ್ ಮಾಡ್ತಿದ್ದಾರೆ. ಹಾಗೆ ಎಕ್ಸಲೆಂಟ್ ಕಾಸ್ಮೆಟಿಕ್ ರಿಸಲ್ಟ್, ಈಗ ಫೇಸ್ ಆಗಿರ್ಬೋದು, ಈ ಥರ ಏನಾದರೂ ಕಾಸ್ಮೆಟಿಕ್ ರಿಸಲ್ಟ್ ಅದು ಫ್ಯೂಚರ್ ಮಾಡಿದ್ದಾರೆ ಅಂತಲೇ ಗೊತ್ತಾಗಬಾರ್ದು ಅನ್ನೋ ಥರ ಯೂಸ್ ಮಾಡಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತಾರೆ ಅಂಥೇಳಿ. ನಾವು ಸಿಲ್ಕನ್ನು ನೋಡೋದಾದರೆ ಸಿಲ್ಕ್ ಇದು ನಾನ್ ಅಬ್ಸರ್ವಬಲ್ ಇದೆ, ಇದನ್ನು ಯೂಸ್ ಮಾಡೋದಿಲ್ಲ. ಹಾಗೆ ಪ್ರೋಲಿನ್ ಇದೆ, ಪ್ರೋಲಿನ್ ಕೂಡ ಅಷ್ಟು ಇಲ್ಲಿ ಯೂಸ್ ಮಾಡೋದಿಲ್ಲ. ಹಾಗೆ ಕಾಟನ್ ಕೂಡ ಯೂಸ್ ಮಾಡಲ್ಲ. ಕಾಸ್ಮೆಟಿಕ್ ಅಥವಾ ಫೇಶಿಯಲ್ ಈ ಥರ ಎಲ್ಲ ಏನಿದೆ ಅಲ್ಲಿಗೆ ಮೋನೋಕ್ರಿಲ್ ಫ್ಯೂಚರ್ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮೋನೋಕ್ರಿಲ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನಾನ್ ಅಬ್ಸರ್ವಬಲ್ ಫ್ಯೂಚರ್ ಇಸ್ ಬ್ರೈಡೆಡ್. ಯಾವುದು ನಾನ್ ಅಬ್ಸರ್ವಬಲ್ ಫ್ಯೂಚರ್ ಇದೆ ಹಾಗೆ ಇದು ಬ್ರೈಡೆಡ್ ಆಗಿದೆ ಅಂತೇಳಿ. ಸೊ ನಾವು ಇದರಲ್ಲಿ ಯಾವುದು ಅಬ್ಸರ್ವಬಲ್ ಬ್ರೈಡೆಡ್ ಇದೆ ಅಂತ ನೋಡೋದಾದರೆ ನೈಲಾನ್ ಬಂದಿದ್ದು ಮೋನೋಫಿಲಮೆಂಟ್ ಇದೆ, ಹಾಗೆ ಪ್ರೋಲಿನ್ ಕೂಡ ಮೋನೋಫಿಲಮೆಂಟ್ ಇದೆ. ಸ್ಟೀಲ್ ವೈರ್ ಕೂಡ ಇದು ಬ್ರೈಡೇನ್ ಆಗಿರೋದಿಲ್ಲ. ಸೊ ಆಪ್ಷನ್ ಸಿ ಪಾಲಿಸ್ಟರ್ ಎಥಿಬಾಂಡ್ ಏನಿದೆ ಇದು ನಾನ್ ಅಬ್ಸರ್ವಬಲ್ ಫ್ಯೂಚರ್ಸ್ ಇದೆ, ಹಾಗೆ ಇದು ಬ್ರೈಡೆಡ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪಾಲಿಸ್ಟರ್ ಎಥಿಬಾಂಡ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜರಿ. ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ ಯಾವುದು ಮೋಸ್ಟ್ ಕಾಮನ್ ಆಗಿ ಫ್ಯೂಚರ್ನ ಯೂಸ್ ಮಾಡ್ತಾರೆ ಅಂತೇಳಿ. ಕಟ್ಟಿದ್ದು ಟಿಶ್ಯೂಗೆ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಸಿಲ್ಕು ಕೂಡ ಬರೋದಿಲ್ಲ, ಇದು ನಾನ್ ಅಬ್ಸರ್ವಬಲ್ ಇದೆ, ಬಟ್ ವ್ಯಾಸ್ಕ್ಯುಲರ್ಗೆ ಇದನ್ನ ಯೂಸ್ ಮಾಡಲ್ಲ. ವೈಕ್ರಿಲ್ ಕೂಡ ಆಲ್ಮೋಸ್ಟ್ ಟಿಶ್ಯೂಗೆ ಯೂಸ್ ಮಾಡ್ತಾರೆ. ಸೊ ಪ್ರೋಲಿನ್ ಏನಿದೆ, ಪ್ರೋಲಿನ್ ಬಂದು ಮೋನೋಫಿಲಮೆಂಟ್ ಇದೆ, ಹಾಗೆ ಇದು ಲಾಂಗ್ ಟರ್ಮ್ ಸ್ಟ್ರೆಂತ್ನ ಕೊಡುತ್ತೆ ಇದು. ಸೊ ಅದರಿಂದಾಗಿ ಪ್ರೋಲಿನ್ನ ವ್ಯಾಸ್ಕ್ಯುಲರ್ ಸರ್ಜರಿ ಅಥವಾ ವೇನ್ ಆರ್ಟ್ರಿ ಈ ಥರದ್ದೇನಿದೆ ಅದಕ್ಕೆ ಪ್ರೋಲಿನ್ನ ಯೂಸ್ ಮಾಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ವಿಚ್ ಫ್ಯೂಚರ್ ಶುಡ್ ಜನರಲಿ ಬಿ ಅವಾಯ್ಡೆಡ್ ಇನ್ ಕಂಟಾಮಿನೇಟೆಡ್ ವೂಂಡ್. ಅಂತಂದರೆ ಯಾವ ಫ್ಯೂಚರ್ನ ನಾವು ಕಂಟಾಮಿನೇಟೆಡ್ ವೂಂಡ್ ಇರುತ್ತೆ ಅಲ್ಲಿ ನಾವು ಅವಾಯ್ಡ್ ಮಾಡಬೇಕಂತೇಳಿ. ಕ್ವಶನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅವಾಯ್ಡ್ ಮಾಡಬೇಕು ಅಂತೇಳಿದೆ, ಯಾವುದನ್ನು ಯೂಸ್ ಮಾಡಬಾರ್ದು ಅಂತೇಳಿ. ಸೊ ನೈಲಾನ್ ಇದೆ, ಹಾಗೆ ಆಪ್ಷನ್ ಎ ನೈಲಾನ್ ಇದೆ, ಹಾಗೆ ಆಪ್ಷನ್ ಬಿ ಪ್ರೋಲಿನ್ ಇದೆ, ಹಾಗೆ ಸ್ಟೀಲ್ ವೇರ್ ಇದೆ. ಇವೆಲ್ಲ ಮೋನೋಫಿಲಮೆಂಟ್ ಇರುತ್ತೆ, ಸೊ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಹಾಗೆ ಸಿಲ್ಕ್ ಏನಿದೆ ಇದು ಬ್ರೈಡೆಡ್ ಫ್ಯೂಚರ್ಸ್ ಆಗಿರುತ್ತೆ, ಹಾಗೆ ಇದು ಮಲ್ಟಿಫಿಲಮೆಂಟ್ ಇರುತ್ತೆ. ಸೊ ಇದು ಸಿಲ್ಕು ಮಲ್ಟಿಫಿಲಮೆಂಟ್ ಇರೋದ್ರಿಂದ ಇಲ್ಲಿ ಕ್ಯಾಪಿಲಾರಿಟಿ ಜಾಸ್ತಿ ಇರುತ್ತೆ. ಸೊ ಹಾಗೆ ನಾವು ಸಿಲ್ಕ್ ಏನಿದೆ ಇದನ್ನು ನಾವು ಇನ್ಫೆಕ್ಟೆಡ್ ಅಥವಾ ಕಂಟಾಮಿನೇಟೆಡ್ ವೂಂಡ್ಸಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಇದು ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಸಿಲ್ಕ್. ಮೋಸ್ಟ್ ಆಫ್ ದಿ ಎಕ್ಸಾಮಲ್ಲಿ ಈ ಕ್ವಶನ್ಸ್ನ ಕೇಳ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಬಂದು
ವಿಚ್ ನೀಡಲ್ ಹ್ಯಾಸ್ ಎ ಟ್ರಯಾಂಗುಲರ್ ಕ್ರಾಸ್ ಸೆಕ್ಷನ್. ಯಾವ ನೀಡಲಲ್ಲಿ ಟ್ರಯಾಂಗಲ್ ಕ್ರಾಸ್ ಸೆಕ್ಷನ್ಸ್ ಇದೆ ಅಂತೇಳಿ. ಈ ಥರ ಟ್ರಯಾಂಗಲ್ಸ್ ಕ್ರಾಸ್ ಸೆಕ್ಷನ್ ಯಾವ ಫ್ಯೂಚರ್ ಮೆಟೀರಿಯಲ್ ಇದೆ ಅಂತೇಳಿ. ಆಪ್ಷನ್ ಎ ಟೇಪರ್ ನೀಡಲ್. ಟೇಪರ್ ನೀಡಲ್ ಇರೋದಿಲ್ಲ, ಇದರಲ್ಲಿ ಟಿಪ್ಪಲ್ ಮಾತ್ರ ಶಾರ್ಪ್ ಇರುತ್ತೆ, ಬಾಡಿ ಬ್ಲಂಟ್ ಇರುತ್ತೆ. ಹಾಗೆ ಬ್ಲಂಟ್ ನೀಡಲ್ ಕೂಡ ಅಲ್ಲ. ಹಾಗೆ ಸ್ಪ್ಯಾಚುಲಾ ನೀಡಲ್ ಇದೆ, ಸ್ಪ್ಯಾಚುಲಾ ನೀಡಲ್ ಕೂಡ ಅಲ್ಲ. ದಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಕಟ್ಟಿಂಗ್ ನೀಡಲ್. ಕಟ್ಟಿಂಗ್ ನೀಡಲ್ಸ್ ಏನಿದೆ ಕನ್ವೆನ್ಷನಲ್ ಕಟ್ಟಿಂಗು, ರಿವರ್ಸ್ ಕಟ್ಟಿಂಗು. ಸೊ ಏನು ಕಟ್ಟಿಂಗ್ಸ್ ನೀಡಲ್ಸ್ ಇದೆ ಇದ್ರಲ್ಲಿ ಮಾತ್ರ ಟ್ರಯಾಂಗುಲರ್ ಕ್ರಾಸ್ ಸೆಕ್ಷನ್ಸ್ನ ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ರಿವರ್ಸ್ ಕಟ್ಟಿಂಗ್ ನೀಡಲ್ಸ್ ಡಿಫರ್ ಫ್ರಮ್ ಕನ್ವೆನ್ಷನಲ್ ಕಟ್ಟಿಂಗ್ ನೀಡಲ್ಸ್ ಬಿಕಾಸ್ ದಿ ಕಟ್ಟಿಂಗ್ ಎಡ್ಜ್ ಇಸ್ ಲೊಕೇಟೆಡ್ ಆನ್ ಅಂತಂದರೆ ಇಲ್ಲಿ ನೋಡ್ಬೋದು ರಿವರ್ಸ್ ಕಟ್ಟಿಂಗ್ ನೀಡಲ್ ಇದನ್ನ ನಾವು ಕನ್ವೆನ್ಷನಲ್ ಕಟ್ಟಿಂಗ್ ನೀಡಲ್ಸ್ಗೆ ನಾವು ಡಿಫ್ರೆಂಟ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು ರಿವರ್ಸ್ ಕಟ್ಟಿಂಗ್ ಬಂದು ಈ ಥರ ಕೆಳಗಡೆ ಆದಾಗಿರುತ್ತೆ ಇದು. ಹಾಗೆ ಕನ್ವೆನ್ಷನಲ್ ಕಟ್ಟಿಂಗ್ ಬಂದು ನಮಗೆ ಮೇಲ್ಗಡೆ ಆದಾಗಿರುತ್ತೆ. ಸೊ ಇದರಲ್ಲಿ ನಾವೇನಂತ ಅಂದರೆ ಇದು ರಿವರ್ಸ್ ಕಟ್ಟಿಂಗ್, ಇದು ಕನ್ವೆನ್ಷನಲ್ ಕಟ್ಟಿಂಗ್. ಸೊ ಇದು ನಾವು ಕನ್ವೆನ್ಷನಲ್ ಕಟ್ಟಿಂಗ್ನ ಯೂಸ್ ಮಾಡುವಾಗ ಅದು ಜಾಸ್ತಿ ಟಿಶ್ಯೂನ ಅದು ಟ್ಯಾರ್ ಮಾಡುತ್ತೆ. ರಿವರ್ಸ್ ಕಟ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಟಿಶ್ಯೂನ ಕಡಿಮೆ ಟ್ಯಾರ್ ಮಾಡುತ್ತೆ. ಸೊ ಇಲ್ಲಿ ಆಪ್ಷನ್ ಎನ ನೋಡೋದಾದರೆ ಇನ್ನರ್ ಕರ್ವೇಚರ್ ಇದೆ. ಸೊ ಇದು ಬಂದು ಇನ್ನರ್ ಕರ್ವೇಚರ್ ಇದೆ. ಸೊ ಇನ್ನರ್ ಕರ್ವೇಚರ್ ಅಲ್ಲ, ಔಟರ್ ಕರ್ವೇಚರ್. ಇಲ್ಲಿ ನೋಡ್ಬೋದು ಇದು ರಿವರ್ಸ್ ಕಟ್ಟಿಂಗ್ ಏನಿದೆ ಇದು ಔಟರ್ ಕರ್ವೇಚರ್ ಇದು. ಸೊ ಔಟರ್ ಕರ್ವೇಚರ್ ಏನಿದೆ ಇದು ಕರೆಕ್ಟ್ ಆನ್ಸರ್. ಸೈಡ್ ಆಫ್ ದಿ ನೀಡಲ್ ರಾಂಗ್, ಟಿಪ್ ಓನ್ಲಿ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಔಟರ್ ಕರ್ವೇಚರ್. ಕ್ವಶನ್ ಬಂದು ವಿಚ್ ನೀಡಲ್ ಇಸ್ ಪ್ರಿಫರ್ಡ್ ಫಾರ್ ಫ್ರೇಯಬಲ್ ಆರ್ಗನ್ ಸಚ್ ಆಸ್ ಲಿವರ್. ಲಿವರ್ ಈ ಥರ ಆರ್ಗನ್ ಅಂದರೆ ಡೆಲಿಕೇಟೆಡ್ಸ್ ಆರ್ಗನ್ಸ್ ಏನಿದೆ ಇಲ್ಲಿಗೆ ನಾವು ಯಾವುದು ನೀಡಲ್ನ ಪ್ರಿಫರ್ ಮಾಡ್ಬೋದು ಅಂತೇಳಿ. ನಾವು ಆಪ್ಷನ್ ಇವೆ ರಿವರ್ಸ್ ಕಟ್ಟಿಂಗ್. ರಿವರ್ಸ್ ಕಟ್ಟಿಂಗಲ್ಲೂ ಏನಂತಂದರೆ ಸ್ವಲ್ಪ ಕೂಡ ಕಟ್ ಆಗೇ ಆಗುತ್ತೆ. ಕಟ್ಟಿಂಗ್ ನೀಡಲ್ಸ್ ಏನಿದೆ ಇದ್ರಲ್ಲಿ ಜಾಸ್ತಿನೇ ಕಟ್ ಆಗುತ್ತೆ, ಟ್ರೋಕರ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ಬ್ಲಂಟ್ ನೀಡಲ್. ಬ್ಲಂಟ್ ನೀಡಲ್ ಏನಾಗಿರುತ್ತೆ ಅಂತಂದರೆ ಇದರಲ್ಲಿ ಜಾಸ್ತಿ ಟಿಶ್ಯೂನ ಸ್ವಲ್ಪ ಡೈಲೇಟ್ ಮಾಡುತ್ತೆ, ಬಿಟ್ಟರೆ ಟಿಶ್ಯೂನ ಕಟ್ ಮಾಡೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಬ್ಲಂಟ್. ಕ್ವಶನ್ ಬಂದು ಸ್ಪ್ಯಾಚುಲಾ ನೀಡಲ್ಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್. ಏನು ಸ್ಪ್ಯಾಚುಲಾಸ್ ನೀಡಲ್ಸ್ ಇದೆ ಇದನ್ನು ಕಾಮನ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ. ಆಪ್ಷನ್ ಎ ಆರ್ಥೋಪೆಡಿಕ್ ಸರ್ಜರಿ, ಆಪ್ಥಾಲ್ಮಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ. ಸೊ ಸ್ಪ್ಯಾಚುಲಾ ನೀಡಲ್ಸ್ನ ನೋಡೋದಾದರೆ ಇದು ಆಪ್ಥಾಲ್ಮಿಕ್ ಸರ್ಜರಿಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಪ್ಥಾಲ್ಮಿಕ್ ಸರ್ಜರಿ. ಯಾಕೆಂತಂದರೆ ಇದನ್ನು ಡಿಸೈನ್ ಮಾಡಿರೋದೊಂದು ಡೆಲಿಕೇಟ್ ಲೇಯರ್ ಟಿಶ್ಯೂಗೆ. ಇದನ್ನು ಯೂಶ್ವಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಕಾರ್ನಿಯಾ ಆ್ಯಂಡ್ ಸ್ಕ್ಲೆರಾ. ನೆಕ್ಸ್ಟ್ ಕ್ವಶನ್ ಬಂದು ದಿ ಐಡಿಯಲ್ ಪೊಸಿಷನ್ ಟು ಗ್ರಾಸ್ಪ್ ಎ ನೀಡಲ್ ವಿತ್ ಎ ನೀಡಲ್ ಹೋಲ್ಡರ್. ನಾವು ನೀಡಲ್ ಹೋಲ್ಡರಲ್ಲಿ ಐಡಿಯಲ್ ಆಗಿ ಯಾವ ಪೊಸಿಷನಲ್ಲಿ ನಾವು ಗ್ರಾಸ್ಪ್ ಮಾಡಬೇಕಂತ ಹೇಳಿದೆ. ಸೊ ನಾವು ಇದರಲ್ಲಿ ಕರೆಕ್ಟ್ ಆನ್ಸರ್ ನೋಡೋದಾದರೆ ಅಟ್ ದಿ ಟಿಪ್ ರಾಂಗ್, ಅಟ್ ದಿ ಸ್ವ್ಯಾಜ್ಡ್ ಎಂಡ್ ಇದು ಕೂಡ ಅಲ್ಲ, ಅಟ್ ದಿ ಐ ಇದು ಕೂಡ ಅಲ್ಲ. ದಿ ಕರೆಕ್ಟ್ ಆನ್ಸರ್ ಬಂದು ಅಬೌಟ್ 1/3 ಫ್ರಮ್ ದಿ ಸ್ವ್ಯಾಜ್ಡ್ ಎಂಡ್. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಹೋಲ್ಡರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಮೈಕ್ರೋ ಸರ್ಜರಿ. ಮೈಕ್ರೋ ಸರ್ಜರಿಯಲ್ಲಿ ಯಾವ ನೀಡಲ್ ಹೋಲ್ಡರ್ನ ಕಾಮನ್ಲಿ ಆಗಿ ಯೂಸ್ ಮಾಡ್ತಾರೆ ಅಂತೇಳಿ. ಸೊ ಮಯೋ ಹೇಗರ್ ನೀಡಲ್ ಹೋಲ್ಡರ್ ಇದನ್ನು ಯೂಸ್ ಮಾಡಲ್ಲ, ವೆಬ್ಸ್ಟರ್ ನೀಡಲ್ ಹೋಲ್ಡರ್ ಯೂಸ್ ಮಾಡಲ್ಲ, ಹಾಗೆ ವಾಲ್ಸ್ಟನ್ ಹೇಗರ್ಸ್ ಇದು ಕೂಡ ಯೂಸ್ ಮಾಡಲ್ಲ. ಕ್ಯಾಸ್ಟ್ರೋವಿಜೋ ನೀಡಲ್ ಹೋಲ್ಡರ್ ಏನಿದೆ ಇದನ್ನು ಮೈಕ್ರೋ ಸರ್ಜರಿಯಲ್ಲಿ ಯೂಸ್ ಮಾಡ್ತಾರೆ. ಲೈಕ್ 40 ಅಥವಾ 50, 60 ಈ ಥರ ಯಾವುದೆಲ್ಲ ಫೈನೆಸ್ಟ್ ಸ್ಯೂಚರ್ಸ್ ಬರುತ್ತೆ ಆ ಒಂದು ಇದರಲ್ಲಿ ಕ್ಯಾಸ್ಟ್ರೋವಿಜೋ ನೀಡಲ್ ಹೋಲ್ಡರ್ನ ಯೂಸ್ ಮಾಡ್ತಾರೆ. ಕ್ವಶನ್ ಬಂದು ವಿಚ್ ನೀಡಲ್ ಹೋಲ್ಡರ್ ಹ್ಯಾಸ್ ಬಿಲ್ಟ್ ಇನ್ ಸೀಜರ್.
ಯಾವ ನೀಡಲ್ ಹೋಲ್ಡರಲ್ಲಿ ಸೀಸರ್ ಬಿಲ್ಟ್ ಆಗಿದೆ ಅಂತೇಳಿ. ನಾವಿಲ್ಲಿ ನೋಡೋದಾದರೆ ಮಯೋ ಹೇಗರ್ ನೀಡಲ್ ಹೋಲ್ಡರಲ್ಲಿ ಇರೋದಿಲ್ಲ, ಹಾಗೆ ಕ್ಯಾಸ್ಟ್ರೋವಿಷನ್ ನೀಡಲ್ ಹೋಲ್ಡರಲ್ಲಿ ಕೂಡ ಇರೋದಿಲ್ಲ, ವೆಬ್ಸ್ಟರಲ್ಲಿ ಕೂಡ ಇರೋದಿಲ್ಲ. ದಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ, ಓಲ್ಸನ್ ಹೇಗರ್. ಈ ನೀಡಲ್ ಹೋಲ್ಡರಲ್ಲಿ ಸೀಸರ್ ಕೂಡ ಇನ್ಬಿಲ್ಟ್ ಇರುತ್ತೆ. ಕ್ವಶನ್ ಬಂದು ವಿಚ್ ಫ್ಯೂಚರ್ ಆ್ಯಸ್ ದಿ ಗ್ರೇಟೆಸ್ಟ್ ಮೆಮೊರಿ. ಯಾವ ಫ್ಯೂಚರ್ ಮೆಟೀರಿಯಲಿ ಗ್ರೇಟೆಸ್ಟ್ ಮೆಮೊರಿ ಇದೆ? ಮೆಮೊರಿ ಅಂತ ಅಂದರೆ ನಾವು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಆ ವಿಡಿಯೋದಲ್ಲಿ ನೋಡಿದಿರಲ್ಲ ಆ ಥರ. ನಾವು ಯಾವುದೇ ಪೊಸಿಷನ್ಗೆ ನಾವು ಪುಲ್ ಮಾಡಿ ಅಥವಾ ಬಿಟ್ಟರು ಕೂಡ ಅದು ಅದೇ ಪೊಸಿಷನ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಆಪ್ಷನ್ ಸಿ ಸಿಲ್ಕ್ ಇದೆ. ಸಿಲ್ಕ್ ಬರೋದಿಲ್ಲ, ಇದು ವೈಕ್ರಿಲ್ ಕೂಡ ಆಗೋದಿಲ್ಲ, ಕಾಟನ್ ಕೂಡ ಆಗೋದಿಲ್ಲ. ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ನೈಲಾನ್. ನೈಲಾನಲ್ಲಿ ಜಾಸ್ತಿ ಮೆಮೊರಿ ಇರುತ್ತೆ. ನೈಲಾನಲ್ಲಿ ಜಾಸ್ತಿ ಮೆಮೊರಿ ಇರುತ್ತೆ. ಸೊ ಅದರಿಂದ ನಮ್ಗೆ ಇದರಲ್ಲಿ ಏನು ಕಷ್ಟ ಆಗುತ್ತೆ ಅಂತಂದರೆ ನಾಟ್ ಹಾಕ್ಲಿಕ್ಕೆ, ಮೇಕಿಂಗ್ ನಾಟ್ ಇದರಲ್ಲಿ ತುಂಬ ಕಷ್ಟ ಆಗುತ್ತೆ. ಅದೇ ನಾವು ಸಿಲ್ಕ್ ಆಗಿರ್ಬೋದು, ವೈಕ್ರಿಲ್ ಆಗಿರ್ಬೋದು, ಈ ಥರದ್ರಲ್ಲಿ ನಾವು ತುಂಬ ಚೆನ್ನಾಗಿ ನಾಟ್ನ ಹಾಕ್ಬೋದು. ಫ್ಯೂಚರ್ ಮೆಮೊರಿ ರೆಫರ್ ಟು ಅಂತಂದರೆ ಲಾಸ್ಟ್ ಕ್ವಶನಲ್ಲೇ ನೋಡಿದ್ದೀವಿ, ಮೆಮೊರಿ ಅನ್ನೋದು ಏನ ರೆಫರ್ ಮಾಡುತ್ತೆ ಅಂತೇಳಿ. ಸೊ ಮೆಮೊರಿ ಅನ್ನೋದು ಆಪ್ಷನ್ ಎ ಸ್ಟೆರಿಲಿಟಿ ಅಂತಿದೆ, ಸ್ಟೆರಿಲಿಟಿನ ಇದು ಮಾಡಲ್ಲ. ಎಲ್ಲ ಫ್ಯೂಚರ್ ಕೂಡ ಸ್ಟೆರೈಲ್ ಆಗೇ ಇರುತ್ತೆ. ನಾಟ್ ಸ್ಟ್ರೆಂತ್ ಇದರಲ್ಲಿ ಜಾಸ್ತಿ ಇರೋದಿಲ್ಲ. ಅಬ್ಸಾರ್ಪ್ಷನ್ ರೇಟ್ ಅನ್ನೋದು ಇದರಲ್ಲೇನು ಬರೋದಿಲ್ಲ. ಸೊ ಮೆಮೊರಿ ಅನ್ನೋದು ಬಂದು ಎಬಿಲಿಟಿ ಟು ರಿಟರ್ನ್ ಇಟ್ಸ್ ಒರಿಜಿನಲ್ ಶೇಪ್. ಅದು ಏನು ಒರಿಜಿನಲ್ ಶೇಪ್ ಇದೆ ಆ ಶೇಪ್ಗೆ ಬರೋದಕ್ಕೆ ಮೆಮೊರಿ ಅಂತೇಳಿ ಹೇಳ್ತೇವೆ. ಸೊ ಕರೆಕ್ಟ್ ಆನ್ಸರ್ ಬಿ, ಎಬಿಲಿಟಿ ಟು ರಿಟರ್ನ್ ಇಟ್ಸ್ ಒರಿಜಿನಲ್ ಶೇಪ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಹ್ಯಾಸ್ ಎಕ್ಸಲೆಂಟ್ ನಾಟ್ ಸೆಕ್ಯೂರಿಟಿ. ಅಂದರೆ ಯಾವ ಫ್ಯೂಚರಲ್ಲಿ ಎಕ್ಸಲೆಂಟ್ ನಾಟ್ ಸೆಕ್ಯೂರಿಟಿ ಇದೆ ಅಂತೇಳಿ. ಸೊ ನಾವಿಲ್ಲಿ ನೋಡೋದಾದರೆ ಸಿಲ್ಕ್ ಬಂದಿದ್ದು ಮಲ್ಟಿ ಫಿಲಮೆಂಟ್ ಇದೆ. ಹಾಗೆ ನೈಲಾನು, ಪ್ರೋಲಿನು ಇದೆಲ್ಲ ಏನಿದೆ ಇವೆಲ್ಲ ಮೋನೋಫಿಲಮೆಂಟು. ಸೊ ನಾವಿಲ್ಲಿ ನೋಡ್ಬೋದು ಮಲ್ಟಿ ಫಿಲಮೆಂಟ್ ಏನಿದೆ ಈ ಥರದ್ದು ನಾಟ್ ಹಾಕ್ಲಿಕ್ಕೆ ನಮಗೆ ತುಂಬ ಯೂಸ್ ಆಗಿರುತ್ತೆ. ಹಾಗೆ ಮೋನೋಫಿಲಮೆಂಟ್ಸ್ ಏನಿದೆ ಇದು ನಾಟ್ ಹಾಕ್ಲಿಕ್ಕೆ ನಮ್ಗೆ ಅಷ್ಟು ಈಸಿ ಆಗೋದಿಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ, ಸಿಲ್ಕ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಬ್ಸಾರ್ಬಬಲ್ ಫ್ಯೂಚರ್ ಇಸ್ ಬ್ರೈಡೆಡ್. ಯಾವ ಫ್ಯೂಚರ್ ಮೆಟೀರಿಯಲ್ಲು ಬ್ರೈಡೆಡ್ ಆಗಿದೆ ಅಂತೇಳಿ. ನಾವಿಲ್ಲಿ ನೋಡ್ಬೋದು ಮೋನೋಕ್ರಿಲ್ ಇದು ಮೋನೋಫಿಲಮೆಂಟ್ ಇದೆ ಇದು. ಸೊ ಇದಲ್ಲ ಇದು. ಹಾಗೆ PDS ಕೂಡ ಇದು ಮೋನೋಫಿಲಮೆಂಟ್ ಇದೆ. ನೈಲಾನ್ ಕೂಡ ಮೋನೋಫಿಲಮೆಂಟ್ ಇದೆ. ವೈಕ್ರಿಲ್ ನೋಡೋದಾದರೆ ಇದು ಬಂದು ಮಲ್ಟಿಫಿಲಮೆಂಟ್ ಇದೆ. ಹಾಗೆ ಇದು ಬಂದು ಬ್ರೈಡ್ ಕೂಡ ಆಗಿದೆ, ಬ್ರೈಡೆಡ್. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ, ವೈಕ್ರಿಲ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಬ್ಸಾರ್ಬಬಲ್ ಫ್ಯೂಚರ್ ಇಸ್ ಮೋನೋಫಿಲಮೆಂಟ್. ಅಬ್ಸಾರ್ಬಬಲ್ ಫ್ಯೂಚರಲ್ಲಿ ಯಾವುದು ಮೋನೋಫಿಲಮೆಂಟ್ ಅಂತ. ಇಲ್ಲಿ ನೋಡೋದಾದರೆ ವೈಕ್ರಿಲ್ ಅಬ್ಸಾರ್ಬ್ ಆಗುತ್ತೆ, ಬಟ್ ಇದು ಮಲ್ಟಿಫಿಲಮೆಂಟ್. ಸಿಲ್ಕ್ ನಾನ್ ಅಬ್ಸಾರ್ಬಬಲ್ ಮಲ್ಟಿಫಿಲಮೆಂಟ್. ಸೊ ಇದೆರಡು ಅಲ್ಲ, ಕಾಟನ್ ಕೂಡ ಅಲ್ಲ. ಏನು ಮೋನೋಫಿಲಮೆಂಟ್ ಇದೆ ಮೋನೋಕ್ರಿಲ್ಲು, ಇದು ಒಂದು ಮೋನೋಫಿಲಮೆಂಟು. ಹಾಗೆ ಇದು ಅಬ್ಸಾರ್ಬಬಲ್ ಫ್ಯೂಚರ್. ಸೊ ಕರೆಕ್ಟ್ ಆನ್ಸರ್ ಇಸ್ ಮೋನೋಕ್ರಿಲ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನಾನ್ ಅಬ್ಸಾರ್ಬಬಲ್ ಫ್ಯೂಚರ್ ಇಸ್ ಮೋನೋಫಿಲಮೆಂಟ್. ಇಲ್ಲಿ ನೋಡ್ಬೋದು ನಾನ್ ಅಬ್ಸಾರ್ಬಬಲ್ ಫ್ಯೂಚರ್ ಯಾವುದೋ ಅಬ್ಸರ್ವ್ ಆಗೋದಿಲ್ಲ, ಅದು ಮೋನೋಫಿಲಮೆಂಟ್ ಆಗಿದೆ ಅಂತೇಳಿ. ಸೊ ಇದರಲ್ಲಿ ನಾವು ನೋಡ್ಬೋದು ಸಿಲ್ಕ್ ಬಂದು ನಾನ್ ಅಬ್ಸಾರ್ಬಬಲ್ ಇದು. ಸೊ ಇದಲ್ಲ. ಪಾಲಿಸ್ಟರ್ ಬಂದು ಇದು ಕೂಡ ನಾನ್ ಅಬ್ಸಾರ್ಬಬಲ್ಲು, ಬಟ್ ಇದು ಮಲ್ಟಿಫಿಲಮೆಂಟ್ ಇದೆ. ಇದು ಕೂಡ ಮಲ್ಟಿಫಿಲಮೆಂಟ್ ಇದೆ, ಇದೆರಡು ಕೂಡ.
ಕಾಟನ್ ಕೂಡ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ಆಪ್ಷನ್ ಸಿ ನೈಲಾನ್ ಏನಿದೆ ಇದು ನಾನ್ ಅಬ್ಸಾರ್ಬೆಬಲ್ ಹಾಗೆ ಮೋನೋಫಿಲಮೆಂಟ್. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯಾಕ್ಟರ್ ಮೇನ್ಲಿ ಡಿಟರ್ಮೈನ್ಸ್ ದಿ ಚಾಯ್ಸ್ ಆಫ್ ಸ್ಯೂಚರ್ ಮೆಟೀರಿಯಲ್ಸ್. ನಾವು ಚೂಸ್ ಮಾಡುವಾಗ ಯಾವ ಥರ ಚೂಸ್ ಮಾಡ್ತೀವಿ ಅಂತ ಕಲರ್ ಆ್ಯಂಡ್ ಸ್ಯೂಚರ್ನ ನೋಡ್ಕೊಂಡು ನಾವು ಚೂಸ್ ಮಾಡೋದಲ್ಲ. ಹಾಗೆ ಮ್ಯಾನುಫ್ಯಾಕ್ಚರ್ನ ನೋಡಿ ಕೂಡ ಚೂಸ್ ಮಾಡಲ್ಲ, ಪ್ಯಾಕಿಂಗ್ ನೋಡಿ ಕೂಡ ಚೂಸ್ ಮಾಡಲ್ಲ. ನಮಗೆ ಬೇಕಾಗಿರೋದು ಟಿಶ್ಯೂ ಹೀಲಿಂಗ್ ರೇಟು, ಹಾಗೆ ಅದು ಟೆನ್ಸಿಲ್ ಸ್ಟ್ರೆಂತು, ಇದು ಎಷ್ಟು ಟೈಮ್ ರಿಟೈನ್ ಆಗುತ್ತೆ ಅಂತೇಳಿ. ಸೊ ಇದನ್ನು ನೋಡಿಕೊಂಡು ನಾವು ಫ್ಯೂಚರ್ ಮೆಟೀರಿಯಲ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ನೋಡಬೇಕಾಗಿರೋದು ಟಿಶ್ಯೂ ಹೀಲಿಂಗ್ ರೇಟ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟಿಶ್ಯೂ ಹೀಲಿಂಗ್ ರೇಟ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಟಿಶ್ಯೂ ಹೀಲ್ಸ್ ದಿ ಸ್ಲೋಯೆಸ್ಟ್ ಆ್ಯಂಡ್ ಆಫ್ಟನ್ ರಿಕ್ವೈರ್ಸ್ ಲಾಂಗ್ ಲಾಸ್ಟಿಂಗ್ ಸಪೋರ್ಟ್. ಇಲ್ಲಿ ನೋಡ್ಬೋದು ಯಾವ ಟಿಶ್ಯೂ ಅಂತೇಳಿದೆ, ಯಾವ ಟಿಶ್ಯೂ ಹೀಲ್ಸ್ ಸ್ಲೋಯೆಸ್ಟು, ಯಾವುದು ಸ್ಲೋ ಆಗಿ ಹೀಲ್ ಆಗುತ್ತೆ ಅಂತ. ಹಾಗೆ ಲಾಂಗ್ ಲಾಸ್ಟಿಂಗ್ ಸಪೋರ್ಟ್ ರಿಕ್ವೈರ್ ಆಗುತ್ತೆ ಅಂತ ನೋಡೋದಾದರೆ ನಮಗೆ ಸ್ಕಿನ್ಗೆ ನಮಗೆ ಲಾಂಗ್ ಲಾಸ್ಟಿಂಗ್ ಏನು ಬೇಡ. ಕೆಲವೊಂದು ಸ್ಯೂಚರ್ಸ್ನ ವಿತಿನ್ 5 days 7 days ರಿಮೂವ್ ಮಾಡ್ತಾರೆ. ಹಾಗೆ ಇಂಟೆಸ್ಟೈನಲ್ ಮ್ಯೂಕಸ್ ಏನಿದೆ ಇದಕ್ಕೆ ವೈಕ್ರಿಲ್ ಈ ಥರದ್ದು ಯೂಸ್ ಮಾಡ್ತಾರೆ. ಇದಕ್ಕೆ ಕೂಡ ಲಾಂಗ್ ಲಾಸ್ಟಿಂಗ್ ಏನು ಆಗೋದಿಲ್ಲ. ಹಾಗೆ ಇದು ಟಿಶ್ಯೂ ಕೂಡ ಫಾಸ್ಟಾಗಿ ಹೀಲ್ ಆಗುತ್ತೆ. ನೆಕ್ಸ್ಟು ಓರಲ್ ಮ್ಯೂಕಸ ಕೂಡ ಫಾಸ್ಟಾಗಿ ಹೀಲ್ ಆಗುತ್ತೆ. ನಾವಿಲ್ಲಿ ಆಪ್ಷನ್ ಸಿ ಫೇಸಿಯಾ ನೋಡೋದಾದರೆ ಇದು ಸ್ಲೋ ಆಗಿ ಹೀಲ್ ಆಗುತ್ತೆ, ಹಾಗೆ ಇದಕ್ಕೆ ಲಾಂಗ್ ಲಾಸ್ಟಿಂಗ್ ಸಪೋರ್ಟ್ ಬೇಕು. ಹಾಗೆ ಫೇಸಿಯಾನ ಯೂಸ್ವಲಿ ಕ್ಲೋಸ್ ಮಾಡಲಿಕ್ಕೆ PDSನ ಯೂಸ್ ಮಾಡ್ತಾರೆ. ಇದು ಬಂದು ನಾನ್ ಅಬ್ಸಾರ್ಬೆಬಲ್ ಸ್ಯೂಚರು. ಸೊ ಇದೇನಂತ ಅಂದರೆ ಟೆನ್ಸಿಲ್ ಸಪೋರ್ಟ್ ಕೂಡ ತುಂಬ ಟೈಮ್ ಬರುತ್ತೆ, ಲೈಕ್ 180 days. ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಫೇಶಿಯಾ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಯೂಚರ್ ಈಸ್ ಕಾಮನ್ಲಿ ಸೆಲೆಕ್ಟೆಡ್ ಫಾರ್ ಫೇಶಿಯಲ್ ಕ್ಲೋಸರ್. ಇವಾಗ ತಾನೇ ಜಸ್ಟ್ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಕ್ಯಾಟ್ ಕಟ್ ಅಲ್ಲ, ಹಾಗೆ ಸಿಲ್ಕು ಕಾಟನ್ ಕೂಡ ಅಲ್ಲ. ಈ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ PDS, ಯಾಕೆಂದರೆ ಇದು ಪ್ರೊಲಾಂಗ್ಡ್ ಟೆನ್ಸಿಲ್ ಸ್ಟ್ರೆಂತ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಆನ್ ಅಡ್ವಾಂಟೇಜ್ ಆಫ್ ಮೋನೋಫಿಲಮೆಂಟ್ ಸ್ಯೂಚರ್ಸ್. ಮೋನೋಫಿಲಮೆಂಟ್ ಸ್ಯೂಚರಲ್ಲಿ ಯಾವ ಕ್ಯಾರೆಕ್ಟ್ರು ಅಡ್ವಾಂಟೇಜ್ ಇದೆ ಅಂತೇಳಿ. ಇಲ್ಲಿ ನೋಡೋದಾದರೆ ಹೈ ಕ್ಯಾಪಿಲಾರಿಟಿ ಇರೋದು ಮಲ್ಟಿಫಿಲಮೆಂಟಲ್ಲಿ. ಸೊ ಇದು ರಾಂಗು. ನೆಕ್ಸ್ಟು ಗ್ರೇಟರ್ ಟಿಶ್ಯೂ ರಿಯಾಕ್ಷನ್ ಕೂಡ ಮೋನೋಫಿಲಮೆಂಟ್ ಇರೋದಿಲ್ಲ. ಲೋ ಟಿಶ್ಯೂ ಡ್ರ್ಯಾಗ್ ಏನಿದೆ ಇದು ಕರೆಕ್ಟ್ ಆನ್ಸರ್. ಏಕೆಂತಂದರೆ ಮೋನೋಫಿಲಮೆಂಟಲ್ಲಿ ಲೋ ಟಿಶ್ಯೂ ಡ್ರ್ಯಾಗ್ ಇರುತ್ತೆ. ಅದೇ ಮಲ್ಟಿಫಿಲಮೆಂಟಲ್ಲಿ ನೋಡ್ತು ಅಂತ ಅಂದರೆ ಹೈ ಟಿಶ್ಯೂ ಡ್ರ್ಯಾಗ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಲೋ ಟಿಶ್ಯೂ ಡ್ರ್ಯಾಗ್. ನೆಕ್ಸ್ಟ್ ಬಂದು ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಆನ್ ಅಡ್ವಾಂಟೇಜ್ ಆಫ್ ಬ್ರೈಡೆಡ್ ಸ್ಯೂಚರಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಡ್ವಾಂಟೇಜ್ ಇದೆ ಅಂತ ನೋಡೋದಾದರೆ ನಾವಿಲ್ಲಿ ನೋಡ್ಬೋದು ಲೋವರ್ ನಾಟ್ ಸೆಕ್ಯೂರಿಟಿ. ಬ್ರೈಡೆಡಲ್ಲಿ ನಾಟ್ ಸೆಕ್ಯೂರಿಟಿ ಚೆನ್ನಾಗಿದೆ. ಸೊ ಲೋವರ್ ನಾಟ್ ಸೆಕ್ಯೂರಿಟಿ ಇದು ರಾಂಗ್ ಆನ್ಸರ್. ಇದು ಏನು ಬೆಟರ್ ಹ್ಯಾಂಡ್ಲಿಂಗ್ ಆ್ಯಂಡ್ ನಾಟ್ ಟೈಯಿಂಗ್ ಇದೆ, ಇದು ಕರೆಕ್ಟ್ ಆನ್ಸರ್. ಇದು ಐ ಮೆಮೊರಿ ಇದರಲ್ಲಿ ಇರೋದಿಲ್ಲ. ಹಾಗೆ ಲೋ ಫ್ಲೆಕ್ಸಿಬಿಲಿಟಿ ಇದೆ, ಇದರಲ್ಲಿ ಹೈ ಫ್ಲೆಕ್ಸಿಬಿಲಿಟಿ ಇದೆ. ಹಾಗೆ ಲೋ ಮೆಮೊರಿ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಬೆಟರ್ ಹ್ಯಾಂಡ್ಲಿಂಗ್ ಆ್ಯಂಡ್ ನಾಟ್ ಟೈಯಿಂಗ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಕರ್ವೇಚರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಡೀಪ್ ಬಾಡಿ ಕ್ಯಾವಿಟೀಸ್ ವಿತ್ ಲಿಮಿಟೆಡ್ ಆಕ್ಸಿಸ್. ನಮ್ಮ ಬಾಡಿ ಕ್ಯಾವಿಟಿಯಲ್ಲಿ ಲಿಮಿಟೆಡ್ ಆಕ್ಸಿಸ್ ಇರೋ ಒಂದಿದ್ರಲ್ಲಿ ನಾವು ಎಷ್ಟು ಕರ್ವೇಚರ್ ಇರೋ ನೀಡಲ್ನ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಆಪ್ಷನ್ ಎ 1 eye ಸರ್ಕಲ್, ಆಪ್ಷನ್ ಬಿ 3 eye ಸರ್ಕಲ್, ಹಾಗೆ ಸ್ಟ್ರೈಟ್ ನೀಡಲ್ ಕೂಡ ಇದು ಮಾಡಲ್ಲ. ಕರೆಕ್ಟ್ ಆನ್ಸರ್ ಬಂದು ಹಾಫ್ ಸರ್ಕಲ್ ನೀಡಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸರ್ಜಿಕಲ್ ಸ್ಯೂಚರ್ ಇಸ್ ಕರೆಕ್ಟ್. ಅಂದರೆ ಸರ್ಜಿಕಲ್ ಸ್ಯೂಚರ್ ಅಂತ ಅಂದರೆ ಏನು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡೋದಾದರೆ ಆಲ್ ಅಬ್ಸರ್ವಬಲ್ ಸ್ಯೂಚರ್ಸ್ ಆರ್ ನ್ಯಾಚುರಲ್.
ಇದು ನೋ. ಆಲ್ ನಾನ್ ಅಬ್ಸರ್ವಬಲ್ ಸ್ಯೂಚರ್ಸ್ ಆರ್ ಮೋನೋಫಿಲಮೆಂಟ್, ಇದು ಕೂಡ ಇಲ್ಲ, ಅದರಲ್ಲಿ ಮಲ್ಟಿಫಿಲಮೆಂಟ್ ಕೂಡ ಇದೆ. ಸಿಂಥೆಟಿಕ್ ಅಬ್ಸರ್ವಬಲ್ ಸ್ಯೂಚರ್ಸ್ ಆರ್ ಅಬ್ಸರ್ವ್ಡ್ ಬೈ ಹೈಡ್ರೋಲೈಸಿಸ್. ಎಸ್, ಏನೆಲ್ಲ ಸಿಂಥೆಟಿಕ್ ಸ್ಯೂಚರ್ಸ್ ಇದೆ, ಇದು ಹೈಡ್ರೋಲೈಸಿಸ್ ಮೂಲಕ ಅಬ್ಸರ್ವ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ಏನು ಹೈಡ್ರೋಲೈಸಿಸ್ ಇರುತ್ತೆ, ಇದರಲ್ಲಿ ಲೆಸ್ ಟಿಶ್ಯೂ ರಿಯಾಕ್ಷನ್ ಕೂಡ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಯೂಚರ್ ಮೆಟೀರಿಯಲ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಬವಲ್ ಅನಸ್ತಮೋಸಿಸ್. ಬವಲ್ ಅನಸ್ತಮೋಸಿಸ್ನ ಮಾಡಲಿಕ್ಕೆ ಯಾವ ಸ್ಯೂಚರ್ನ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಸಿಲ್ಕ್ ಯೂಸ್ ಮಾಡೋದಿಲ್ಲ, ನೈಲಾನ್ ಸ್ಟೀಲ್ ವೈರ್ ಯಾವುದು ಯೂಸ್ ಮಾಡಲ್ಲ. ಸೊ ವೈಕ್ರಿಲ್ನ ಯೂಸ್ ಮಾಡ್ತಾರೆ. ವೈಕ್ರಿಲ್ ಬಂದಿದ್ದು ಬ್ರೈಡೆಡ್ ಸ್ಯೂಚರ್ ಆಗಿದೆ, ಹಾಗೆ ಮಲ್ಟಿಫಿಲಮೆಂಟ್ ಕೂಡ ಇದೆ. ಸೊ ಈ ಸ್ಯೂಚರ್ನ ಬವಲ್ ಅನಸ್ತಮೋಸಿಸ್ಗೆ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಇದು ಅಡಿಕ್ವೇಟ್ ಸ್ಟೆನ್ಸಿಲ್ ಸ್ಟ್ರೆಂತ್, ಇದು ಡ್ಯೂರಿಂಗ್ ಬವಲ್ ಹೀಲಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಯೂಚರ್ ಇಸ್ ಪ್ರಿಫರ್ಡ್ ಫಾರ್ ಟೆಂಡನ್ ರಿಪೇರ್. ಟೆಂಡನ್ ರಿಪೇರ್ ಮಾಡಲಿಕ್ಕೆ ಯಾವ ಸ್ಯೂಚರ್ನ ಯೂಸ್ ಮಾಡ್ತಾರೆ ಅಂತೇಳಿ. ಆಪ್ಷನ್ ಎ ಕ್ಯಾಟ್ ಕಟ್, ಇದಷ್ಟು ಯೂಸ್ ಮಾಡೋದಿಲ್ಲ. ಹಾಗೆ ಸಿಲ್ಕ್ ಯೂಸ್ ಮಾಡಲ್ಲ, ಕಾಟನ್ ಯೂಸ್ ಮಾಡಲ್ಲ. ಆಪ್ಷನ್ ಬಿ ಪಿ ಡಿ ಎಸ್. ಪಿ ಡಿ ಎಸ್ ಇದೇನಿದೆ ಇದನ್ನು ಟೆಂಡನ್ ರಿಪೇರ್ಗೆ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಇದರದ್ದು ಟೆನ್ಸಿಲ್ ಸ್ಟ್ರೆಂತ್ ಇದು ಲಾಂಗ್ ಆಗಿರುತ್ತೆ. ಹಾಗೆ ಯಾವುದೆಲ್ಲ ಸ್ಲೋ ಆಗಿ ಇಲ್ಲಾಗುತ್ತೆ ಅದಕ್ಕೆ ನಾವು ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಇದು ಅಬ್ಸರ್ವ್ ಆಗಲಿಕ್ಕೆ 180 ಡೇಸ್ನ ತಗೊಳುತ್ತೆ. ನೆಕ್ಸ್ಟ್ ಕ್ವಶನ್ ವಿಚ್ ಸ್ಯೂಚರ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಸ್ಕಿನ್ ಗ್ರಾಫ್ಟ್ ಫಿಕ್ಸೇಷನ್. ಆಪ್ಷನ್ ಎ ನೈಲಾನ್, ಆಪ್ಷನ್ ಬಿ ಕ್ಯಾಟ್ ಕಟ್, ಆಪ್ಷನ್ ಸಿ ವೈಕ್ರಿಲ್ ರ್ಯಾಪಿಡ್, ಆಪ್ಷನ್ ಡಿ ಕ್ರೋಮಿಕ್ ಕ್ಯಾಟ್ ಕಟ್. ಇಲ್ಲಿ ನೋಡ್ಬೋದು ಕ್ಯಾಟ್ ಕಟ್ ಇದು ಜಾಸ್ತಿ ಸ್ಕಿನ್ ಟಿಶ್ಯೂ ರಿಯಾಕ್ಷನ್ ಇರುತ್ತೆ, ಇದು ಯೂಸ್ ಮಾಡೋಕ್ಕಾಗಲ್ಲ. ರ್ಯಾಪಿಡ್ ವೈಕ್ರಿಲ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ, ಕ್ರೋಮಿಕ್ ಕ್ಯಾಟ್ ಕಟ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ನಾವು ನೈಲಾನ್ನ ನೋಡ್ತು ಅಂತಂದರೆ ನೈಲಾನ್ ಇದು ಬಂದು ತುಂಬ ಸ್ಟ್ರಾಂಗ್ ಇರುತ್ತೆ. ಹಾಗೆ ಇದು ಬಂದು ನಾನ್ ಅಬ್ಸರ್ವೇಬಲ್ ಸ್ಯೂಚರ್. ಮತ್ತು ಇದು ಮಿನಿಮಲ್ ಟಿಶ್ಯೂ ರಿಯಾಕ್ಷನ್ ಇರುತ್ತೆ, ಮಿನಿಮಲ್ ಟಿಶ್ಯೂ ರಿಯಾಕ್ಷನ್. ಸೊ ಇಲ್ಲಿ ನೋಡ್ಬೋದು ಸ್ಕಿನ್ ಗ್ರಾಫ್ಟ್ ಮಾಡಲಿಕ್ಕೆ ನೈಲಾನನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಸ್ಟ್ರಾಂಗೆಸ್ಟ್ ನಾನ್ ಅಬ್ಸರ್ವಬಲ್ ಸ್ಯೂಚರ್. ಇಲ್ಲಿ ನೋಡ್ಬೋದು ಸ್ಟ್ರಾಂಗೆಸ್ಟ್ ಆ್ಯಂಡ್ ನಾನ್ ಅಬ್ಸರ್ವಬಲ್ ಸ್ಯೂಚರ್ ಇದರಲ್ಲಿ ಯಾವುದು ಅಂತ ಅಂದ್ಬಿಟ್ಟು. ಸಿಲ್ಕ್ ಒಂದು ನಾನ್ ಅಬ್ಸರ್ವಬಲ್ ಸ್ಯೂಚರ್ ಬಟ್ ಸ್ಟ್ರಾಂಗ್ ಇರೋದಿಲ್ಲ, ಕಾಟನ್ ಕೂಡ ಸ್ಟ್ರಾಂಗ್ ಇರೋದಿಲ್ಲ, ಲೆನಿನ್ ಕೂಡ ಸ್ಟ್ರಾಂಗ್ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಸ್ಟೇನ್ಲೆಸ್ ಸ್ಟೀಲ್ ಇದೇನಿದೆ ಇದು ನಾನ್ ಅಬ್ಸರ್ವಬಲ್ ಹಾಗೆ ಸ್ಟ್ರಾಂಗ್ ಕೂಡ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಸ್ಟೇನ್ಲೆಸ್ ಸ್ಟೀಲ್. ಸ್ಟೇನ್ಲೆಸ್ ಸ್ಟೀಲ್ ಇದೇನಿದೆ ಇದು ಹೈಯೆಸ್ಟ್ ಸ್ಟೆನ್ಸಿಲ್ ಸ್ಟ್ರೆಂತ್ನ. ನೆಕ್ಸ್ಟ್ ಬಂದು ವಿಚ್ ಅಬ್ಸರ್ವಬಲ್ ಸ್ಯೂಚರ್ ಕಾಸ್ ದಿ ಗ್ರೇಟೆಸ್ಟ್ ಟಿಶ್ಯೂ ರಿಯಾಕ್ಷನ್. ಯಾವ ಅಬ್ಸರ್ವಬಲ್ ಸ್ಯೂಚರು ಗ್ರೇಟೆಸ್ಟ್ ಟಿಶ್ಯೂ ರಿಯಾಕ್ಷನ್ನ ಜಾಸ್ತಿ, ಯಾವುದು ಅಬ್ಸರ್ವಬಲ್ ಸ್ಯೂಚರ್ನ ನಾವು ಯೂಸ್ ಮಾಡಿದ್ರೆ ಜಾಸ್ತಿ ಟಿಶ್ಯೂ ರಿಯಾಕ್ಷನ್ನ ನಾವಿಲ್ಲಿ ನೋಡ್ಬೋದು ಅಂತೇಳಿ. ನಾವಿಲ್ಲಿ ವೈಕ್ರಿಲ್ನ ನೋಡೋದಾದರೆ ವೈಕ್ರಿಲಲ್ಲಿ ಅಷ್ಟೇನು ಟಿಶ್ಯೂ ರಿಯಾಕ್ಷನ್ ಇರೋದಿಲ್ಲ, ಪಿ ಡಿ ಎಸ್ ಎಲ್ಲೂ ರಿಯಾಕ್ಷನ್ ಇರೋದಿಲ್ಲ, ಮೋನೋಕ್ರಿಯಲ್ಲೂ ರಿಯಾಕ್ಷನ್ ಇರೋದಿಲ್ಲ. ಇದೆರಡು ಬಂದು ಮೋನೋಫಿಲಮೆಂಟು, ಸೊ ಇದರಲ್ಲಿ ಅಷ್ಟು ರಿಯಾಕ್ಷನ್ ನೋಡೋದಿಲ್ಲ. ವೈಕ್ರಿಲ್ ಬಂದು ಬ್ರೈಡೆಡ್ ಇರುತ್ತೆ ಬಟ್ಟು ಅದೆಲ್ಲಷ್ಟು ನೋಡೋಕ್ಕೆ ಬರಲ್ಲ. ಕ್ಯಾಟ್ ಕಟ್ ಬಂದಿದ್ದು ನ್ಯಾಚುರಲ್ ಆಗಿ ನ್ಯಾಚುರಲ್ ಸ್ಯೂಚರ್ ಮೆಟೀರಿಯಲ್ ಆಗಿದೆ. ಇದು ಪ್ರೋಟಿಯೋಲೈಟಿಕ್ ಎಂಜೈಮ್ಸಿಂದ ಇದು ಅಬ್ಸರ್ವ್ ಆಗೋದ್ರಿಂದ ಇದರಿಂದ ನಾವು ಮೋರ್ ಟಿಶ್ಯೂ ರಿಯಾಕ್ಷನ್ನ ನೋಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಇ ಕ್ಯಾಟ್ ಕಟ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಇಸ್ ಬೆಸ್ಟ್ ಫಾರ್ ಸ್ಯೂಚರಿಂಗ್ ಸ್ಕಿನ್.
ನಾವು ಸ್ಕಿನ್ನ ಫ್ಯೂಚರ್ ಮಾಡಲಿಕ್ಕೆ ಯಾವ ನೀಡಲು ಬೆಸ್ಟ್ ಅಂತೇಳಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಟೇಪರ್ ಪಾಯಿಂಟಲ್ಲಿ ತುದಿಯಲ್ಲಿ ಮಾತ್ರ ಅದು ಶಾರ್ಪ್ ಇರುತ್ತೆ ಮತ್ತು ಬಾಡಿ ಬ್ಲಂಟ್ ಇರುತ್ತೆ. ಸೊ ನಾವು ಅದು ಟೇಪರ್ ಪಾಯಿಂಟ್ನ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ಬ್ಲಂಟ್ ಏನಿದೆ ಬ್ಲಂಟ್ನು ಕೂಡ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸ್ಪ್ಯಾಚುಲಾ ಟೈಪ್ ನೀಡಲ್ಸ್ನ ಇದು ಆಪ್ಥಾಲ್ಮಿಕ್ ಸರ್ಜರಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಹಾಗೆ ನಾವಿಲ್ಲಿ ಸ್ಕಿನ್ಗೆ ನಾವು ಯೂಸ್ ಮಾಡೋದಾಯಿತು ಅಂತಂದರೆ ರಿವರ್ಸ್ ಕಟ್ಟಿಂಗ್ನ ನಾವು ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆನ್ಸರ್ ಬಂದು ರಿವರ್ಸ್ ಕಟ್ಟಿಂಗ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ ಇಂಟೆಸ್ಟೈನಲ್ ಟಿಶ್ಯೂ. ಇಂಟೆಸ್ಟೈನಲ್ ಟಿಶ್ಯೂನ ಫ್ಯೂಚರ್ ಮಾಡಲಿಕ್ಕೆ ಯಾವ ನೀಡಲ್ಲು ಸೂಟ್ ಆಗುತ್ತೆ ಅಂತೇಳಿ ಕ್ವಶನ್ಸ್ ಇದೆ. ನಾವಿಲ್ಲಿ ನೋಡೋದಾದರೆ ರಿವರ್ಸ್ ಕಟ್ಟಿಂಗ್ ಇದೆ. ರಿವರ್ಸ್ ಕಟ್ಟಿಂಗಲ್ಲಿ ಏನಂತ ಅಂದರೆ ಟಿಶ್ಯೂ ಜಾಸ್ತಿ ಕಟ್ ಆಗೋದ್ರಿಂದ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಕನ್ವೆನ್ಷನಲ್ ಕೂಡ ಇದು ಕೂಡ ಇವೆರಡು ಕಟ್ಟಿಂಗ್ ಇರೋದ್ರಿಂದ ಇದು ಯೂಸ್ ಮಾಡೋಕ್ಕಾಗಲ್ಲ. ಟ್ರೋಕರ್ ಕೂಡ ನಾವು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡಬೇಕಾಗಿರೋದು ಇಂಟೆಸ್ಟೈನಲ್ಗೆ ಟೇಪರ್ ಪಾಯಿಂಟ್ ಏನಂತ ಅಂದರೆ ಇದು ಸ್ಕಿನ್ನ ಇದು ಕಟ್ ಮಾಡಲ್ಲ, ಅದ್ರ ಬದಲಿಗೆ ಸಪ್ರೇಟ್ ಮಾಡುತ್ತೆ. ಏಕೆಂದರೆ ತುದಿಯಲ್ಲಿ ಟಿಪ್ ಮಾತ್ರ ಶಾರ್ಪ್ ಇರೋದ್ರಿಂದ ಅದು ಜಸ್ಟ್ ಒಂದು ಸ್ವಲ್ಪ ಒಳಗಡೆ ಹೋದ್ಮೇಲೆ ಟಿಶ್ಯೂನ ಸಪ್ರೇಟ್ ಅಥವಾ ಡೈಲ್ಯೂಟ್ ಮಾಡುತ್ತೆ, ಕಟ್ ಅಂತೂ ಮಾಡೋದಿಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಹೋಲ್ಡರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಆಫ್ಥಾಲ್ಮಿಕ್ ಮೈಕ್ರೋ ಸರ್ಜರಿ. ಇಲ್ಲಿ ನೋಡ್ಬೋದು ಒಂದು ಆಫ್ಥಾಲ್ಮಿಕ್ಕು ಮತ್ತು ಮೈಕ್ರೋ ಸರ್ಜರಿ. ಆಫ್ಥಾಲ್ಮಿಕ್ ಆಲ್ಮೋಸ್ಟು ಅದು ಮೈಕ್ರೋ ಸರ್ಜರಿನೇ. ಯಾಕೆ ಅಂತಂದರೆ ಕಾರ್ನಿಯಾ ಅಥವಾ ರೆಟಿನಾ ಈ ಥರದನ್ನ ನಾವು ಸ್ಟಿಚ್ ಮಾಡಲಿಕ್ಕೆ ಫುಲ್ಲು ಮೈಕ್ರೋ ನೀಡಲ್ನ ಯೂಸ್ ಮಾಡಬೇಕಾಗ್ತದೆ. ಸೊ ಅದರಿಂದ ನಾವಿಲ್ಲಿ ಆಪ್ಷನಲ್ಲಿ ನೋಡ್ಬೋದು ಮಯೋ ಹೇಗರ್ ನೀಡಲ್ ಹೋಲ್ಡರ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ವೋಲ್ಸಿನ್ ಹೇಗರ್ ಅದು ಕೂಡ ಯೂಸ್ ಮಾಡೋಕ್ಕಾಗಲ್ಲ. ವೆಬ್ಸ್ಟರ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಮ್ಗೆ ಯೂಸ್ ಆಗೋದು ಗ್ಯಾಸ್ಟ್ರೋವಿಷನ್ ನೀಡಲ್ ಹೋಲ್ಡರ್. ಇದೇನು ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬೋದು, ಮೈಕ್ರೋ ಸರ್ಜರಿ, ಆಪ್ಥಾಲ್ಮಿಕ್ ಸರ್ಜರಿ, ಈ ಥರ ಒಂದು ಇದಕ್ಕೆ ಗ್ಯಾಸ್ಟ್ರೋವಿಷನ್ ನೀಡಲ್ ಹೋಲ್ಡರ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಆಸ್ ದಿ ಬೆಸ್ಟ್ ನಾಟ್ ಸೆಕ್ಯೂರಿಟಿ ಅಂತಂದರೆ ಯಾವುದು ಬೆಸ್ಟ್ ನಾಟ್ ಸೆಕ್ಯೂರಿಟಿ ಇರುತ್ತೆ ಅಂತೇಳಿ ನೋಡೋದಾದರೆ ಪ್ರೋಲಿನ್ ಬಂದು ಇದು ಮೋನೋಫಿಲಮೆಂಟ್ ಇರುತ್ತೆ. ಸೊ ಪ್ರೋಲಿನ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ನೈಲಾನ್ ಕೂಡ ಮೋನೋಫಿಲಮೆಂಟು. ಹಾಗೆ ಸ್ಟೀಲ್ ವೈರು ಇದ್ಯಾವುದೂ ಯೂಸ್ ಆಗಲ್ಲ. ಸೊ ನಮಗೆ ಇದು ಸಿಲ್ಕ್ ಏನಿದೆ ಇದು ಬ್ರೈಡೆಡ್ ಫ್ಯೂಚರ್ಸ್ ಇರುತ್ತೆ, ಬ್ರೈಡೆಡು. ಹಾಗೆ ಮಲ್ಟಿ ಫಿಲಮೆಂಟ್ ಇರೋದ್ರಿಂದ ಇದು ನಾವು ನಾಟ್ ಹಾಕಿದ್ರೆ ತುಂಬ ಸೆಕ್ಯೂರ್ ಆಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಸಿಲ್ಕ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಹ್ಯಾಸ್ ದಿ ಲೀಸ್ಟ್ ಕ್ಯಾಪಿಲರಿ ಆ್ಯಕ್ಷನ್. ಇಲ್ಲಿ ನೋಡ್ಬೋದು ಲೀಸ್ಟ್ ಕ್ಯಾಪಿಲರಿ ಆ್ಯಕ್ಷನ್ ಅಂತಿರೋದು. ಲೀಸ್ಟ್ ಅಂದರೆ ಯಾವುದು ಕಡಿಮೆ ಕ್ಯಾಪಿಲರಿ ಆ್ಯಕ್ಷನ್ ಆಗುತ್ತೆ ಅಂತೇಳಿ. ಇಲ್ಲಿ ನೋಡ್ಬೋದು ಸಿಲ್ಕ್ನಲ್ಲಿ ನೋಡ್ತು ಅಂತಂದರೆ ಇದು ಬ್ರೈಡೆಡ್ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಕ್ಯಾಪಿಲರಿ ರಿಯಾಕ್ಷನ್ಸ್ ಆಗುತ್ತೆ. ಕಾಟನ್ನಲ್ಲಿ ಕೂಡ ಕ್ಯಾಪಿಲರಿ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಪಾಲಿಸ್ಟರ್ ಇದು ಬ್ರೈಡೆಡ್ ಇರೋದ್ರಿಂದ ಇದರಲ್ಲೂ ಜಾಸ್ತಿ ಕ್ಯಾಪಿಲರಿ ರಿಯಾಕ್ಷನ್ಸ್ ಆಗುತ್ತೆ. ಅದೇ ನಾವು ಪ್ರೋಲಿನ್ನ ನೋಡೋದಾದರೆ ಪ್ರೋಲಿನ್ ಬಂದು ನಾನ್ ಅಬ್ಸರ್ವೇಬಲ್ ಇದೆ. ಹಾಗೆ ಇದು ಮೋನೋಫಿಲಮೆಂಟ್ ಇದೆ. ಅದರಿಂದಾಗಿ ಇದರಲ್ಲಿ ಏನಾಗ್ತದೆ ಅಂತ ಅಂದರೆ ಕ್ಯಾಪಿಲರಿ ರಿಯಾಕ್ಷನ್ ಇದರಲ್ಲಿ ಮಿನಿಮಲ್ ಇರುತ್ತೆ. ಮಿನಿಮಲ್ ಇರೋದ್ರಿಂದ ನಾವು ವ್ಯಾಸ್ಕ್ಯುಲರ್ ಸರ್ಜರಿ ಅಥವಾ ವ್ಯಾಸ್ಕ್ಯುಲರ್ ಸರ್ಜರಿ ಆಗಿರ್ಬೋದು ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜರಿ ಇಲ್ಲಿಗೆಲ್ಲ ನಾವು ಪ್ರೋಲಿನ್ನ ಯೂಸ್ ಮಾಡ್ತೇವೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸಿಂಥೆಟಿಕ್ ನಾನ್ ಅಬ್ಸರ್ವೇಬಲ್ ಮೋನೋಫಿಲಮೆಂಟ್ ಫ್ಯೂಚರ್. ಇಲ್ಲಿ ನೋಡ್ಬೋದು ಒಂದು ಸಿಂಥೆಟಿಕ್ ಆಗಿರಬೇಕು ಮತ್ತು ನಾನ್ ಅಬ್ಸರ್ವೇಬಲ್ಲು ಹಾಗೆ ಮೋನೋಫಿಲಮೆಂಟ್ ಫ್ಯೂಚರ್ ಯಾವುದು ಅಂತೇಳಿದೆ. ಇಲ್ಲಿ ನೋಡೋದಾದರೆ ಸಿಲ್ಕ್ ಬಂದು ಸಿಂಥೆಟಿಕ್ ಅಲ್ಲ, ಇದು ನ್ಯಾಚುರಲ್ಲು. ಕ್ಯಾಟ್ ಕಟ್ ಬಂದು ಕೂಡ ಇದು ನ್ಯಾಚುರಲ್ಲು. ಆದರೆ ನಾವು ಲಾಸ್ಟ್ ನೋಡೋದಾದರೆ ಪ್ರೋಲಿನ್ ಬಂದು ಮೋನೋಫಿಲಮೆಂಟ್ ಇದೆ. ಹಾಗೆ ಇದು ಸಿಂಥೆಟಿಕ್ ಮೆಟೀರಿಯಲ್ಲು. ಹಾಗೆ ಇದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಪ್ರಾಪರ್ಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಸೆಲೆಕ್ಟಿಂಗ್ ಫ್ಯೂಚರ್. ನಾವು ಫ್ಯೂಚರ್ನ ಸೆಲೆಕ್ಷನ್ ಮಾಡುವಾಗ ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ನೋಡೋದಾದರೆ
ಕಲರ್ ಇಂಪಾರ್ಟೆಂಟ್ ಆಗಲ್ಲ, ಕಾಸ್ಟ್ ಇಂಪಾರ್ಟೆಂಟ್ ಆಗಲ್ಲ, ಮ್ಯಾನುಫ್ಯಾಕ್ಚರ್ ಕೂಡ ಇಂಪಾರ್ಟೆಂಟ್ ಆಗಲ್ಲ. ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದು ಅಂತ ಅಂದರೆ ಟಿಶ್ಯೂ ಹೀಲಿಂಗ್ ಟೈಮ್. ಟಿಶ್ಯೂ ಹೀಲಿಂಗ್ ಟೈಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ, ಟಿಶ್ಯೂ ಹೀಲಿಂಗ್ ಟೈಮ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ USP ಫ್ಯೂಚರ್ ಸೈಜ್ ಇಸ್ ದಿ ಫೈನೆಸ್ಟ್. ಯಾವುದು ತುಂಬ ಫೈನೆಸ್ಟ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಫೈನೆಸ್ಟ್ನ ನೋಡೋದಾದರೆ 20 ತುಂಬ ದೊಡ್ಡದಿರುತ್ತೆ, 40 ದೊಡ್ಡದಿರುತ್ತೆ, 60 ದೊಡ್ಡದಿರುತ್ತೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಎಲ್ಲ ನೋಡೋದಾದರೆ ನಮಗೆ 80 ಇದೇನಿದೆ ಇದು ತುಂಬ ಫೈನೆಸ್ಟ್ ಇದೆ. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಡಿ 80. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಟಿಶ್ಯೂ ಜನರಲಿ ರಿಕ್ವೈರ್ಸ್ ನಾನ್ ಅಬ್ಸರ್ವಬಲ್ ಸ್ಯೂಚರ್. ಯಾವ ಟಿಶ್ಯೂ ಜನರಲಿ ನಾನ್ ಅಬ್ಸರ್ವಬಲ್ ಸ್ಯೂಚರ್ ರಿಕ್ವೈರ್ಡ್ ಆಗುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ಕಿನ್ನು, ಇಂಟೆಸ್ಟೈನಲ್ ಮ್ಯೂಕೋಸಾ, ಬ್ಲ್ಯಾಡರ್ ಮ್ಯೂಕೋಸಾ, ಓರಲ್ ಮ್ಯೂಕೋಸಾ. ಓರಲ್ ಮ್ಯೂಕೋಸಾ ಇದೆಲ್ಲ ಏನಿದೆ ಇಲ್ಲಿಗೆ ನಾವು ಅಬ್ಸರ್ವಬಲ್ ಸ್ಯೂಚರ್ನ ಯೂಸ್ ಮಾಡ್ಬೋದು. ಹಾಗೆ ನಾವು ಸ್ಕಿನ್ ಏನಿದೆ ಇಲ್ಲಿಗೆ ನಾವು ನಾನ್ ಅಬ್ಸರ್ವಬಲ್ನ ನಾವು ಯೂಸ್ ಮಾಡ್ಬೋದು, ಲೈಕ್ ನೈಲಾನ್, ಪ್ರೋಲಿನ್, ಎಥಿಲಾನ್. ಹೀಗೆ ನಾವು ನಾನ್ ಅಬ್ಸರ್ವಬಲ್ ಸ್ಯೂಚರ್ನ ಯೂಸ್ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ, ಸ್ಕಿನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಕಾಂಪ್ಲಿಕೇಶನ್ ಈಸ್ ಅಸೋಸಿಯೇಟೆಡ್ ವಿತ್ ಎಕ್ಸಸಿವ್ ಟೆನ್ಷನ್ ಆನ್ ಸ್ಯೂಚರ್. ನಾವು ಸ್ಯೂಚರಲ್ಲಿ ತುಂಬ ಟೆನ್ಷನ್ ಆಯಿತು ಅಂತ ಅಂದರೆ ನಾವು ಏನು ಕಾಂಪ್ಲಿಕೇಶನ್ನ ನೋಡ್ಬೋದು ಅಂತ. ಇಲ್ಲಿ ನಾವು ಆಪ್ಷನ್ಸ್ನ ನೋಡೋದಾದರೆ ಬೆಟರ್ ಹೀಲಿಂಗ್ ಇದಲ್ಲ, ಫಾಸ್ಟರ್ ಅಬ್ಸಾರ್ಪ್ಷನ್ ಇದಲ್ಲ, ಇಂಪ್ರೂವ್ಡ್ ಬ್ಲಡ್ ಸಪ್ಲೈ ಇದಲ್ಲ. ನಾವಿಲ್ಲಿ ಕಾಂಪ್ಲಿಕೇಶನ್ ನೋಡೋದಾದರೆ ವೂಂಡ್ ಡಿಸೆನ್ಸ್ ಇದು ರೈಟ್ ಆನ್ಸರ್. ಯಾಕೆಂತಂದರೆ ಎಕ್ಸಸಿವ್ ಟೆನ್ಷನ್ ಜಾಸ್ತಿ ಆದಾಗ ಏನಾಗ್ತದೆ ಅಂದರೆ ಬ್ಲಡ್ ಸಪ್ಲೈ ಕಾಂಪ್ರಮೈಸ್ ಆಗುತ್ತೆ, ಹಾಗೆ ಏನು ವೂಂಡ್ ಹೀಲ್ ಆಗುತ್ತೆ ಅದು ತುಂಬ ಡಿಲೇ ಆಗುತ್ತೆ. ಡಿಲೇಯಿಂಗ್ ಹೀಲಿಂಗ್. ಸೊ ಅದರಿಂದ ಏನಾಗ್ತದೆ ಇನ್ಕ್ರೀಸಿಂಗ್ ವೂಂಡ್ ಸಪ್ರೇಷನ್ ಆಗೋದಕ್ಕೆ ನಾವು ವೂಂಡ್ ಡಿಸೆನ್ಸ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಬ್ಸರ್ವಬಲ್ ಸ್ಯೂಚರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಪೀಡಿಯಾಟ್ರಿಕ್ ಸರ್ಜರಿ ಬಿಕಾಸ್ ಇಟ್ ಡಸ್ ನಾಟ್ ರಿಕ್ವೈರ್ ರಿಮೂವಲ್. ನಾವಿಲ್ಲಿ ನೋಡ್ಬೋದು ಪೀಡಿಯಾಟ್ರಿಕ್ ಸರ್ಜರಿಗೆ ಕಾಮನ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ ಮತ್ತು ನಾಟ್ ರಿಕ್ವೈರ್ಡ್ ರಿಮೂವಲ್ ಅಂತಂದರೆ ಒಂದು ಕಾಮನ್ ಆಗಿ ಯೂಸ್ ಮಾಡೋದು ಮತ್ತು ಸ್ಯೂಚರ್ನ ನಾವು ರಿಮೂವ್ ಮಾಡ್ದೇ ಇರೋದು ಅನ್ನೋದಾದರೆ ನಾವು ಯೂಸ್ ಮಾಡಬೇಕಾಗಿರೋದು ಈಗ ಅಬ್ಸರ್ವಬಲ್ ಸ್ಯೂಚರ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ಸ್ನ ನೋಡ್ಬೋದು, ನೈಲಾನ್ ಇದು ನಾನ್ ಅಬ್ಸರ್ವೇಬಲು, ಸೊ ಇದು ಯೂಸ್ ಮಾಡೋಕ್ಕಾಗಲ್ಲ. ಪ್ರೋಲಿನ್ ಇದು ನಾನ್ ಅಬ್ಸರ್ವೇಬಲ್, ಇದು ಯೂಸ್ ಮಾಡೋಕ್ಕಾಗಲ್ಲ. ಸ್ಟೀಲ್ ವೈರ್ ಇದು ಯೂಸ್ ಮಾಡೋಕ್ಕಾಗಲ್ಲ. ಅದೇ ನಾವು ವೈಕ್ರಿಲ್ನ ನೋಡ್ತು ಅಂತ ಅಂದರೆ ಇದು ಸಿಂಥೆಟಿಕ್ ಮಲ್ಟಿಫಿಲಮೆಂಟ್ ಇದೆ, ಇದು ಅಬ್ಸರ್ವೇಬಲ್ ಸ್ಯೂಚರ್ ಆಗಿರೋದ್ರಿಂದ ನಾವು ಇದನ್ನು ಪೀಡಿಯಾಟ್ರಿಕ್ ಸರ್ಜರಿಗೆ ಯೂಸ್ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ, ವೈಕ್ರಿಲ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಶೇಪ್ ಇಸ್ ಪ್ರಿಫರ್ಡ್ ವೆನ್ ಸ್ಯೂಚರಿಂಗ್ ಈಸಿಲಿ ಆಕ್ಸೆಸೇಬಲ್ ಸ್ಕಿನ್. ನಮಗೆ ಈಸಿಯಾಗಿ ನಾವು ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ಯಾವ ನೀಡಲ್ಲು ತುಂಬ ಹೆಲ್ಪ್ ಆಗುತ್ತೆ ಅಂಥೇಳಿ. ನಾವಿಲ್ಲಿ ನೋಡೋದಾದರೆ ಫುಲ್ ಸರ್ಕಲ್ ಯೂಸ್ ಆಗಲ್ಲ, 5th ಸರ್ಕಲ್ ಯೂಸ್ ಆಗಲ್ಲ, ಹಾಫ್ ಸರ್ಕಲ್ ಕೂಡ ಯೂಸ್ ಆಗಲ್ಲ. ನಮಗೆ ಫುಲ್ ಈಸಿಯಾಗಿ ಸಿಗೋವಂಥದ್ದು ಅಂತ ಅಂದರೆ ಸ್ಟ್ರೈಟ್ ನೀಡಲ್. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ, ಸ್ಟ್ರೈಟ್ ನೀಡಲ್. ನೆಕ್ಸ್ಟ್ ಕ್ವಶನ್ ಬಂದು ದಿ ಲಾಕಿಂಗ್ ಮೆಕಾನಿಸಮ್ ಆಫ್ ಎ ನೀಡಲ್ ಹೋಲ್ಡರ್ ಈಸ್ ಕಾಲ್ಡ್. ನೀಡಲ್ ಹೋಲ್ಡರು ನೀಡಲ್ನ ಹೋಲ್ಡ್ ಮಾಡಾದ್ಮೇಲೆ ಅದು ಲಾಕ್ ಆಗಬೇಕು, ಇಲ್ಲಾಂದರೆ ಅದು ನೀಡಲ್ ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ಹಾಗೆ ನೀಡಲ್ ಹೋಲ್ಡರು ಲಾಕ್ ಆಗೋ ಮೆಕಾನಿಸಮ್ಗೆ ಏನು ಹೇಳ್ತೀವಿ ಅಂತ ನೋಡೋದಾದರೆ ಬಾಕ್ಸ್ ಲಾಕ್ ಅಂತ ಹೇಳೋದಿಲ್ಲ, ಜಾ ಅದು ಶಿಂಕ್ ಹೇಳೋದಿಲ್ಲ, ರಿಚೆಟ್ ಅಂತ ಏನಿದೆ, ರಚೆಟ್ ಇದೇನಿದೆ ಇದು ಕರೆಕ್ಟ್. ಯಾಕೆಂದರೆ ನೀಡಲ್ ಹೋಲ್ಡರ್ನ ನೋಡ್ಬೋದು, ಇದರಿಂದ ನಾವು ಫ್ಯೂಚರ್ ನೀಡಲ್ನ ಹೋಲ್ಡ್ ಮಾಡ್ತು ಅಂದರೆ ಇದು ಲಾಕ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಸ್ಪೆಷಲಿ ಡಿಸೈನ್ ಟು ಗ್ರಾಪ್ಸ್ ಕರ್ವ್ಡ್ ನೀಡಲ್. ಕರ್ವ್ಡ್ ನೀಡಲ್ನ ಗ್ರಾಪ್ಸ್ ಮಾಡಲಿಕ್ಕೆ ಯಾವ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿದ್ದಾರೆ ಅಂತೇಳಿ ನೋಡೋದಾದರೆ ಆರ್ಟ್ರಿ ಫಾರ್ಸೆಪ್ಸ್ ಅಲ್ಲ,
ಆ್ಯಲಿಸ್ ಫೋರ್ಸೆಪ್ಸ್ ಅಲ್ಲ, ಕೋಕರ್ ಫೋರ್ಸೆಪ್ಸ್ ಅಲ್ಲ. ಇದೆಲ್ಲ ಏನು ಫೋರ್ಸೆಪ್ಸ್ ಇದೆ, ಇದು ಟಿಶ್ಯೂನ ಹೋಲ್ಡ್ ಮಾಡಲಿಕ್ಕೆ ಇದನ್ನು ಡಿಸೈನ್ ಮಾಡಿರೋದು. ಅದೇ ನಾವು ನೀಡಲ್ ಹೋಲ್ಡರ್ನ ನೋಡ್ತಾ ಅಂತಂದರೆ ಇದನ್ನು ನಮಗೆ ಸ್ಪೆಷಲಿ ಡಿಸೈನ್ ಮಾಡಿರೋದು ನೀಡಲ್ನ ಹೋಲ್ಡ್ ಮಾಡಲಿಕ್ಕೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ, ನೀಡಲ್ ಹೋಲ್ಡರ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಹ್ಯಾಸ್ ದಿ ಗ್ರೇಟೆಸ್ಟ್ ಮೆಮೊರಿ ಆ್ಯಂಡ್ ಮೇ ರಿಕ್ವೈರ್ ಅಡಿಷನಲ್ ನಾಟ್ ಥ್ರೂ ಅಂತಂದರೆ ನಾವು ಫ್ಯೂಚರ್ ಮೆಟೀರಿಯಲ್ ನೋಡೋದಾದರೆ ಗ್ರೇಟೆಸ್ಟ್ ಮೆಮೊರಿ ಬಗ್ಗೆ ನಾವು ಆಗಲೇ ಪ್ರೀವಿಯಸ್ ಕ್ವಶನಲ್ಲಿ ನೋಡಿದ್ದೀವಿ. ಮೆಮೊರಿ ಇದೆ, ಹಾಗೆ ಅದ್ರ ಜೊತೆಗೆ ಅಡಿಷನಲ್ ನಾಟ್ ಕೂಡ ರಿಕ್ವೈರ್ಡ್ ಆಗುತ್ತೆ. ಯಾವ ಫ್ಯೂಚರ್ಗೆ ಅಂತೇಳಿ ನೋಡೋದಾದರೆ ಇಲ್ಲಿ ನೋಡ್ಬೋದು, ಸಿಲ್ಕ್ ಬಂದು ಮಲ್ಟಿಫಿಲಮೆಂಟ್ ಇದೆ, ಇದು ನಾಟ್ ಚೆನ್ನಾಗಾಗುತ್ತೆ. ಇದೆಲ್ಲ ವೈಕಲ್ ಕೂಡ ಮಲ್ಟಿಫಿಲಮೆಂಟು, ಇದರಲ್ಲಿ ಕೂಡ ನಾವು ನಾಟ್ ಚೆನ್ನಾಗಿ ಹಾಕ್ಬೋದು. ಕಾಟನಲ್ಲೂ ಕೂಡ ಬರೋದಿಲ್ಲ. ನಾವು ನೈಲಾನ್ ಏನಿದೆ ಇದು ಮೋನೋಫಿಲಮೆಂಟ್ ಇದೆ, ಹಾಗೆ ಇದು ಜಾಸ್ತಿ ಮೆಮೊರಿ ಇರೋದ್ರಿಂದ ನಾವು ಇದನ್ನು ನಾಟ್ ಇದರಲ್ಲಿ ಕರೆಕ್ಟ್ ಕೂರೋದಿಲ್ಲ. ಅದರಿಂದ ನಾವು ಯೂಶ್ವಲಿ ಸಿಲ್ಕು, ವೈಕಲ್ ಈ ಥರದಕ್ಕೆ ಏನು ನಾಟ್ ಹಾಕ್ತೀವಿ ಇದಕ್ಕೆ ಎಕ್ಸ್ಟ್ರಾ ನಾಟ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಡ್ಯೂರಿಂಗ್ ಸ್ಯೂಚರಿಂಗ್ ದಿ ನೀಡಲ್ ಹೋಲ್ಡರ್ ಶುಡ್ ಗ್ರಾಪ್ಸ್ ದಿ ನೀಡಲ್ ಅಂತಂದರೆ ನಾವು ಡ್ಯೂರಿಂಗ್ ಸ್ಯೂಚರ್ನ ನಾವು ಮಾಡುವಾಗ ನೀಡಲ್ ಹೋಲ್ಡರಲ್ಲಿ ನಾವು ನೀಡಲ್ನ ಯಾವ ಪಾರ್ಟಲ್ಲಿ ನಾವು ಗ್ರಾಪ್ಸ್ ಮಾಡ್ಬೋದು ಅಂತೇಳಿ ಇಲ್ಲಿ ಆನ್ಸರ್ನ ನೋಡ್ಬೋದು. ಅಟ್ ದಿ ಟಿಪ್ಪಲ್ಲಿ ನಾವು ಇಟ್ಕೊಂಡ್ರೆ ಫ್ಯೂಚರ್ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ ದಿ ಐ ಕೂಡ ನಾವು ಇಟ್ಕೊಂಡ್ರೆ ಫ್ಯೂಚರ್ ಮಾಡೋಕ್ಕಾಗಲ್ಲ. ಆಪ್ಷನ್ ಸಿ ಏನಿದೆ ನೋಡಿ, 1/3 ಫ್ರಮ್ ದಿ ಸ್ವಾಜ್ಡ್ ಎಂಡ್ ಇದೇನಿದೆ ಇದು ರೈಟ್ ಆನ್ಸರ್. ನಾವು ಈ ಪಾರ್ಟಲ್ಲಿ ನಾವು ನೀಡಲ್ ಹೋಲ್ಡರ್ನ ಇಟ್ಕೊಳ್ತಾ ಅಂತ ಅಂದರೆ ಫ್ಯೂಚರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಪ್ರಿಫರ್ಡ್ ಫಾರ್ ಕಾಸ್ಮೆಟಿಕ್ ಫೇಶಿಯಲ್ ಸ್ಕಿನ್ ಕ್ಲೋಸರ್. ಸೊ ಫೇಶಿಯಲ್ ಸ್ಕಿನ್ನ ಕ್ಲೋಸ್ ಮಾಡಬೇಕು, ಹಾಗೆ ಅದು ಕಾಸ್ಮೆಟಿಕ್ ಆಗಿರಬೇಕು. ಅದು ಸ್ಟಿಚ್ ಮಾಡಿದ್ದಾರೆ ಅಂತ ಅಷ್ಟು ಗೊತ್ತಾಗಬಾರ್ದು ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಯಾವುದನ್ನು ಯೂಸ್ ಮಾಡಬೇಕಂತೇಳಿ ಇಲ್ಲಿ ನೋಡ್ಬೋದು. ಕ್ರೋಮಿಕ್ ಕ್ಯಾಟ್ ಕಟ್ಟು, ಇದರಲ್ಲಿ ಟಿಶ್ಯೂ ರಿಯಾಕ್ಷನ್ ಜಾಸ್ತಿ ಇದೆ. ಇದು ಅಬ್ಸರ್ವೇಬಲ್ ಫ್ಯೂಚರ್ನ ನಾವು ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ಸಿಲ್ಕ್ ಕೂಡ ಯೂಸ್ ಮಾಡಲ್ಲ, ಕಾಟನ್ ಯೂಸ್ ಮಾಡೋಕ್ಕಾಗಲ್ಲ. ನೈಲಾನ್ ಇಲ್ಲಿ ನೋಡ್ಬೋದು, ಇದು ಮೋನೋಫಿಲಮೆಂಟ್ ಆಗಿದೆ, ಮೋನೋಫಿಲಮೆಂಟು. ಹಾಗೆ ಇದು ನಾನ್ ಅಬ್ಸರ್ವೇಬಲ್ಲು. ಹಾಗೆ ಇದು 60 ಏನಿದೆ ಇದು ಫೈನೆಸ್ಟ್ ಇದು. ಸೊ ನಾವೇನು ಕಾಸ್ಮೆಟಿಕ್ ಫೇಶಿಯಲ್ ಕ್ಲೋಸರ್ಗೆ ಸೊ ನೈಲಾನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆನ್ ಅಬ್ಸರ್ವೇಬಲ್ ಫ್ಯೂಚರ್ಸ್. ಇಲ್ಲಿ ಕೊಟ್ಟಿರೋ ಫ್ಯೂಚರ್ಸಲ್ಲಿ ಯಾವುದು ಅಬ್ಸರ್ವೇಬಲ್ ಫ್ಯೂಚರ್ಸ್ ಅಲ್ಲ ಅಂಥೇಳಿ ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ವೈಕ್ರಿಲ್, ಮೋನೋಕ್ರಿಲ್, PDS ಹಾಗೆ ಪ್ರೋಲಿನ್. ಇದರಲ್ಲಿ ನಾವು ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಇದೆಲ್ಲ ಬಂದು ಅಬ್ಸರ್ವೇಬಲ್ ಫ್ಯೂಚರ್ಸ್. ಇದು ಪ್ರೋಲಿನ್ ಬಂದು ನಾನ್ ಅಬ್ಸರ್ವೇಬಲ್ ಫ್ಯೂಚರ್ಸ್. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಡಿ, ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಆನ್ ಅಡ್ವಾಂಟೇಜ್ ಆಫ್ ಸಿಂಥೆಟಿಕ್ ಅಬ್ಸರ್ವೇಬಲ್ ಫ್ಯೂಚರ್ಸ್ ಓವರ್ ನ್ಯಾಚುರಲ್ ಅಬ್ಸರ್ವೇಬಲ್ ಫ್ಯೂಚರ್ಸ್. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಅಡ್ವಾಂಟೇಜ್ನ ಕೇಳಿದ್ದಾರೆ. ಅಡ್ವಾಂಟೇಜಲ್ಲಿ ಸಿಂಥೆಟಿಕ್ ಅಬ್ಸರ್ವೇಬಲ್ ಫ್ಯೂಚರ್ಸ್ ಏನಿದೆ ಅದು ನ್ಯಾಚುರಲ್ ಅಬ್ಸರ್ವೇಬಲ್ ಫ್ಯೂಚರ್ಗಿಂತ ಏನು ಅಡ್ವಾಂಟೇಜ್ ಇದೆ ಅಂತೇಳಿ ನಾವು ಇದರಲ್ಲಿ ನೋಡೋದಾದರೆ ಆಪ್ಷನ್ ಬಂದು ಗ್ರೇಟರ್ ಟಿಶ್ಯೂ ರಿಯಾಕ್ಷನ್, ಅನ್ಪ್ರೆಡಿಕ್ಟಬಲ್ ಅಬ್ಸಾರ್ಪ್ಷನ್, ಪ್ರೆಡಿಕ್ಟಬಲ್ ಅಬ್ಸಾರ್ಪ್ಷನ್ ವಿತ್ ಮಿನಿಮಲ್ ಟಿಶ್ಯೂ ರಿಯಾಕ್ಷನ್, ಇನ್ಕ್ರೀಸ್ಡ್ ಇನ್ಫೆಕ್ಷನ್ ರಿಸ್ಕ್. ಸೊ ನಾವಿಲ್ಲಿ ನ್ಯಾಚುರಲ್ ಅಬ್ಸಾರ್ಪ್ಷನ್ಸ್ ಫ್ಯೂಚರ್ಗಿಂತ ಸಿಂಥೆಟಿಕಲ್ಲಿ ನಾವು ಏನು ಅಡ್ವಾಂಟೇಜ್ ನೋಡ್ಬೋದಾದರೆ ಆಪ್ಷನ್ ಸಿ, ಪ್ರೆಡಿಕ್ಟಬಲ್ ಅಬ್ಸಾರ್ಪ್ಷನ್ ವಿತ್ ಮಿನಿಮಲ್ ಟಿಶ್ಯೂ ರಿಯಾಕ್ಷನ್. ಅದೇ ನಾವು ಅಬ್ಸರ್ವೇಬಲ್ ಫ್ಯೂಚರ್ನ ನೋಡೋದಾಯಿತು ಅಂತಂದರೆ ಕ್ಯಾಟ್ ಕಟ್ ಇದರಲ್ಲೆಲ್ಲ ಜಾಸ್ತಿ ಟಿಶ್ಯೂ ರಿಯಾಕ್ಷನ್ಸ್ ಇರುತ್ತೆ. ಅದೇ ನಾವು ಸಿಂಥೆಟಿಕ್ ಅಬ್ಸರ್ವೇಬಲ್ ನೋಡೋದಾದರೆ ಟಿಶ್ಯೂ ರಿಯಾಕ್ಷನ್ಸ್ ಕಡಿಮೆ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ಎ ಸರ್ಜನ್ ಇಸ್ ಕ್ಲೋಸಿಂಗ್ ಎ ಕಂಟಾಮಿನೇಟೆಡ್ ವೂಂಡ್, ವಿಚ್ ಫ್ಯೂಚರ್ ಇಸ್ ಬೆಸ್ಟ್ ಚಾಯ್ಸ್. ಸೊ ಕಂಟಾಮಿನೇಟೆಡ್ ಫ್ಯೂಚರ್ನ ಕ್ಲೋಸ್ ಮಾಡ್ತಿದ್ದಾರೆ. ಸೊ ಕಂಟಾಮಿನೇಟೆಡ್ ಫ್ಯೂಚರ್ನ ಕ್ಲೋಸ್ ಮಾಡಲಿಕ್ಕೆ ಯಾವ ಫ್ಯೂಚರು ಬೆಸ್ಟ್ ಅಂತೇಳಿ ನಾವು ಆಪ್ಷನ್ ನೋಡೋದಾದರೆ ಸಿಲ್ಕ್ ಇದೆ, ಕಾಟನ್ ಇದೆ, ಪ್ರೋಲಿನ್ ಇದೆ, ಲೆನಿನ್ ಇದೆ. ಸೊ ನಾವು ಇದರಲ್ಲಿ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಪ್ರೋಲಿನ್ ಬಂದಿದ್ದು ಮೋನೋಫಿಲಮೆಂಟ್ ಇದೆ. ಸೊ ಅದರಿಂದ ಇದು ಜಾಸ್ತಿ ಕ್ಯಾಪಿಲ್ಯಾರಿಟಿ ಇರೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಬ್ಸರ್ವೇಬಲ್ ಫ್ಯೂಚರ್ ಇಸ್ ಪ್ರಿಫರ್ಡ್
ವೆನ್ ಪ್ರೊಲಾಂಗ್ಡ್ ವೂಂಡ್ ಸಪೋರ್ಟ್ ಇಸ್ ರಿಕ್ವೈರ್ಡ್. ಇಲ್ಲಿ ನೋಡ್ಬೋದು ಪ್ರೊಲಾಂಗ್ಡ್ ವೂಂಡ್ ಸಪೋರ್ಟ್, ನಮಗೆ ಜಾಸ್ತಿ ಟೈಮು ವೂಂಡ್ ಸಪೋರ್ಟ್ನ ಕೊಡಬೇಕು, ಅದು ಅಬ್ಸರ್ವೇಬಲ್ ಫ್ಯೂಚರ್ಸ್ ಆಗಿರಬೇಕು. ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಕ್ಯಾಟ್ಕಟ್ ಇದೆ, ವೈಕ್ರಿಲ್ ರ್ಯಾಪಿಡ್ ಇದೆ, PDS ಇದೆ, ಹಾಗೆ ಮೋನೋಕ್ರಿಲ್ ಇದೆ. ನಮಗೆ ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ PDS. ಯಾಕೆಂತಂದರೆ PDS ಅಲ್ಲಿ ಟೆನ್ಸಿಲ್ ಸ್ಟ್ರೆಂತು ಜಾಸ್ತಿ ಇದೆ, ಹಾಗೆ ಇದು ಲಾಂಗ್ ಡ್ಯೂರೇಷನ್ ಗಂಟ ಅಬ್ಸರ್ಪ್ಷನ್ ತಗೊಳುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ವ್ಯಾಸ್ಕ್ಯುಲರ್ ಅನಾಸ್ತಮೋಸಿಸ್. ವ್ಯಾಸ್ಕ್ಯುಲರ್ ಅನಾಸ್ತಮೋಸಿಸ್ ಮಾಡಲಿಕ್ಕೆ ಯಾವುದು ಫ್ಯೂಚರು ಬೆಟ್ರ್ ಅಂತೇಳಿ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಸಿಲ್ಕ್, ವೈಕ್ರಿಲ್, ಪ್ರೋಲಿನ್ ಮತ್ತು ಕ್ಯಾಟ್ಕಟ್. ಸೊ ನಾವು ಇದ್ರಲ್ಲಿ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಪ್ರೋಲಿನ್. ವ್ಯಾಸ್ಕ್ಯುಲರ್ ಸರ್ಜರಿ ಈ ಥರ ಏನಿದೆ ಇದಕ್ಕೆಲ್ಲ ಯಾವಾಗಲೂ ಪ್ರೋಲಿನ್ ಇತ್ತು ಅಂತ ಅಂದರೆ ನಿಮ್ಮದು ಫಸ್ಟ್ ಆಪ್ಷನ್ ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಮೆಟೀರಿಯಲ್ ಇಸ್ ಮೋಸ್ಟ್ ಸೂಟೇಬಲ್ ಫಾರ್ ಕಂಟಾಮಿನೇಟೆಡ್ ವುಂಡ್. ಆಲ್ರೆಡಿ ನೋಡಿದ್ದೀವಿ. ಕಂಟಾಮಿನೇಟೆಡ್ ವುಂಡ್ಗೆ ನಾವು ಯಾವುದು ಮೋಸ್ಟ್ ಸೂಟೇಬಲ್ ಆಗುತ್ತೆ ಅಂತೇಳಿ ನೋಡೋದಾದರೆ ಆಪ್ಷನ್ ಬಂದು ಸಿಲ್ಕ್ ಇದೆ, ಕಾಟನ್ ಇದೆ, ಪ್ರೋಲಿನ್ ಇದೆ, ಲೆನಿನ್ ಇದೆ. ಸೊ ನಾವಿಲ್ಲಿ ಕಂಟಾಮಿನೇಟೆಡ್ ವುಂಡ್ ಇರುವಾಗ ನಾವು ಯಾವಾಗಲೂ ತಗೊಳ್ಬೇಕಾಗಿರೋದು ಮೋನೋಫಿಲಮೆಂಟ್ದು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಪ್ರೋಲಿನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಇಸ್ ಮೋಸ್ಟ್ ಲೈಕ್ಲಿ ಟು ಕಾಸ್ ಟಿಶ್ಯೂ ಇನ್ಫ್ಲಮೇಷನ್. ಯಾವುದನ್ನ ನಾವು ಯೂಸ್ ಮಾಡುವಾಗ ಟಿಶ್ಯೂ ಇನ್ಫ್ಲಮೇಷನ್ ಆಗುತ್ತೆ ಅಂತೇಳಿ. ಸೊ ನಾವು ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ PDS, ಮೋನೋಕ್ರಿಲ್, ಕ್ಯಾಟ್ಕಟ್ ಮತ್ತು ಪ್ರೋಲಿನ್. ಸೊ PDS, ಮೋನೋಕ್ರಿಲ್ ಮತ್ತು ಪ್ರೋಲಿನ್ ಇದೆಲ್ಲ ಏನಿದೆ ಇದೆಲ್ಲ ಮೋನೋಫಿಲಮೆಂಟ್ ಇದೆ. ಹಾಗೆ ಕ್ಯಾಟ್ಕಟ್ ಕೂಡ ಮೋನೋಫಿಲಮೆಂಟ್ ಇದೆ. ಇದು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಇದರಿಂದ ನಮಗಿದು ಪ್ರೋಟಿಯೋಲೈಟಿಕ್ ಎಂಜೈಮ್ಸಿಂದ ಇದು ಅಬ್ಸರ್ವ್ ಆಗೋದ್ರಿಂದ ಇದರಲ್ಲಿ ಜಾಸ್ತಿ ಟಿಶ್ಯೂ ಇನ್ಫ್ಲಮೇಷನ್ನ ನೋಡ್ಲಿಕ್ಕೆ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕ್ಯಾಟ್ಕಟ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಇಸ್ ಪ್ರಿಫರ್ಡ್ ಫಾರ್ ಸ್ಯೂಚರಿಂಗ್ ಫೇಶಿಯಾ. ಫೇಶಿಯಾನ ಸ್ಯೂಚರ್ ಮಾಡಲಿಕ್ಕೆ ಯಾವ ನೀಡಲ್ನ ಪ್ರಿಫರ್ ಮಾಡಬೇಕು ಅಂತೇಳಿ. ಸೊ ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಟೇಪರ್ ಪಾಯಿಂಟ್, ರಿವರ್ಸ್ ಕಟ್ಟಿಂಗ್, ಬ್ಲಂಟ್ ಮತ್ತು ಸ್ಪ್ಯಾಚುಲಾ. ಸೊ ನಾವಿದಲ್ಲಿ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ರಿವರ್ಸ್ ಕಟ್ಟಿಂಗ್ ನೀಡಲ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸರ್ಜಿಕಲ್ ನೀಡಲ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಬವಲ್ ಅನಾಸ್ತಮೋಸಿಸ್. ಬವಲ್ ಅನಾಸ್ತಮೋಸಿಸ್ಗೆ ಯಾವುದು ನಾವು ಯೂಸ್ ಮಾಡ್ತೀವಿ ಅಂತೇಳಿ. ಸೊ ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಕಟ್ಟಿಂಗ್, ರಿವರ್ಸ್ ಕಟ್ಟಿಂಗ್, ಟೇಪರ್ ಪಾಯಿಂಟ್ ಮತ್ತು ಬ್ಲಂಟ್. ಸೊ ನಾವು ಬವಲ್ ಅನಾಸ್ತಮೋಸಿಸ್ ಮಾಡುವಾಗ ಯಾವಾಗಲೂ ಯೂಸ್ ಮಾಡೋದು ಟೇಪರ್ ಪಾಯಿಂಟ್. ಎಕ್ಸಾಂಪಲ್ ವೈಕ್ರಿಲ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಹೋಲ್ಡರ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಜನರಲ್ ಸರ್ಜರಿ. ಜನರಲ್ ಸರ್ಜರಿ ಯಾವ ನೀಡಲ್ ಹೋಲ್ಡರ್ ಕಾಮನ್ ಯೂಸ್ ಮಾಡ್ತಾರೆ ಅಂತ ಆಪ್ಷನ್ ನೋಡೋದಾದರೆ ವೆಬ್ಸ್ಟರ್, ಗ್ಯಾಸ್ಟ್ರೋವಿಜೋ, ಮಯೋ ಹೇಗರ್, ಮ್ಯಾಥ್ಯೂ. ಇಲ್ಲಿ ನಾವು ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಮಯೋ ಹೇಗರ್ ನೀಡಲ್ ಹೋಲ್ಡರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ದಿ ರಿಚಿಟ್ ಆಫ್ ಎ ನೀಡಲ್ ಹೋಲ್ಡರ್ ಇಸ್ ಯೂಸ್ಡ್ ಟು. ನೀಡಲ್ ಹೋಲ್ಡರಲ್ಲಿ ರಿಚಿಟ್ಸ್ ಏನಿದೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಆಪ್ಷನ್ಸ್ ಬಂದು ಕಟ್ ಸ್ಯೂಚರ್ಸ್ ಅಲ್ಲ, ಹೋಲ್ಡ್ ದಿ ನೀಡಲ್ ಸೆಕ್ಯೂರ್ಲಿ, ರಿಟ್ರಾಕ್ಟ್ ಟಿಶ್ಯೂ, ರಿಮೂವ್ ಸ್ಟ್ಯಾಪಲ್ಸ್. ಸೊ ಕರೆಕ್ಟ್ ಆನ್ಸರ್ ಬಂದು ಹೋಲ್ಡ್ ದಿ ನೀಡಲ್ ಸೆಕ್ಯೂರ್ಲಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಪ್ರಾಪರ್ಟಿ ಆಫ್ ಎ ಸ್ಯೂಚರ್ ಇಂಡಿಕೇಟ್ಸ್ ರೆಸಿಸ್ಟೆಂಟ್ ಟು ಬ್ರೇಕಿಂಗ್. ಸೊ ಆಪ್ಷನ್ಸ್ ನೋಡೋದಾದರೆ ಮೆಮೊರಿ, ಕ್ಯಾಪಿಲಾರಿಟಿ, ಟೆನ್ಸಿಲ್ ಸ್ಟ್ರೆಂತ್, ಎಲಾಸ್ಟಿಸಿಟಿ. ಸೊ ನಾವು ಇದರಲ್ಲಿ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಟೆನ್ಸಿಲ್ ಸ್ಟ್ರೆಂತ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಹ್ಯಾಸ್ ದಿ ಲೀಸ್ಟ್ ಟಿಶ್ಯೂ ಡ್ರ್ಯಾಗ್. ಇಲ್ಲಿ ಯಾವ ಫ್ಯೂಚರು ಲೀಸ್ಟ್ ಟಿಶ್ಯೂ ಡ್ರ್ಯಾಗ್ ಅಂತಂದರೆ ಫ್ಯೂಚರ್ ಮಾಡುವಾಗ ಟಿಶ್ಯೂನ ಜಾಸ್ತಿ ಎಳೆಯೋದಿಲ್ಲ ಅಂತೇಳಿ. ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಸಿಲ್ಕ್, ಕಾಟನ್, ನೈಲಾನ್, ಪಾಲಿಸ್ಟರ್. ಸೊ ಸಿಲ್ಕ್ ಬಂದು ಮಲ್ಟಿಫಿಲಮೆಂಟ್ ಇದೆ, ಪಾಲಿಸ್ಟರ್ ಬಂದು ಮಲ್ಟಿಫಿಲಮೆಂಟ್ ಇದೆ, ಸೊ ಕಾಟನ್ ಅಲ್ಲ. ಸೊ ನಮಗೆ ಕರೆಕ್ಟ್ ಆನ್ಸರ್ ಬಂದು ನೈಲಾನ್. ನೈಲಾನ್ ಮೋನೋಫಿಲಮೆಂಟ್ ಇರುತ್ತೆ. ಸೊ ಇದು ಲೀಸ್ಟ್ ಟಿಶ್ಯೂ ಡ್ರ್ಯಾಗ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಈಸ್ ಬೆಸ್ಟ್ ಫಾರ್ ಟಿಶ್ಯೂಸ್ ಸಚ್ ಆಸ್ ಲಿವರ್. ಲಿವರ್ ಆ ಥರ ಒಂದು ಆರ್ಗನ್ಸಿಗೆ ಯಾವ ನೀಡಲ್ಲು ಬೆಸ್ಟ್ ಅಂತೇಳಿ. ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಕಟ್ಟಿಂಗ್, ರಿವರ್ಸ್ ಕಟ್ಟಿಂಗ್, ಬ್ಲಂಟ್, ಸ್ಪ್ಯಾಚುಲಾ.
ನಾವಿಲ್ಲಿ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಬ್ಲಂಟ್ ನೀಡಲ್. ನೆಕ್ಸ್ಟ್ ಕ್ವಶನ್ ಬಂದು ಎ ಸರ್ಜನ್ ಇಸ್ ಕ್ಲೋಸಿಂಗ್ ಎ ಫೇಶಿಯಲ್ ವೂಂಡ್ ವಿಚ್ ಸ್ಯೂಚರ್ ಇಸ್ ಪ್ರಿಫರ್ಡ್. ಫೇಶಿಯಲ್ ವೂಂಡ್ನ ಕ್ಲೋಸ್ ಮಾಡುವಾಗ ಯಾವ ಸ್ಯೂಚರ್ನ ಪ್ರಿಫರ್ ಮಾಡ್ತಾರೆ ಅಂತ ನೋಡೋದಾದರೆ ಆಪ್ಷನ್ ಬಂದು ಸಿಲ್ಕ್ 10, ನೈಲಾನ್ 60, ವೈಕ್ರಿಲ್ 2, ಕ್ಯಾಟ್ಕಟ್ 2. ಇಲ್ಲಿ ಸಿಲ್ಕ್ 10 ಬಂದು ಇದು ಕೂಡ ದೊಡ್ಡದಾಯಿತು, ವೈಕ್ರಿಲ್ 20 ಇದು ಕೂಡ ಬಿಗ್ ನೀಡಲ್ ಆಗುತ್ತೆ, ಕ್ಯಾಟ್ಕಟ್ 1 ಇದು ಕೂಡ ಬಿಗ್ ನೀಡಲ್ಸ್ ಆಗುತ್ತೆ. ನಾವು ಯೂಸ್ವಲಿ ಫೇಶಿಯಲ್ ಈ ಥರ ಕಾಸ್ಮೆಟಿಕ್ಗೆ ಯೂಸ್ ಮಾಡುವಂಥದ್ದು ನೈಲಾನ್, ಅದರಲ್ಲಿ ಸಣ್ಣ ನೀಡಲ್ಲು, ಸೊ ಅದಕ್ಕೆ 60ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ಸ್ ಬಿ ನೈಲಾನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಯೂಚರ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಲೈಗೇಟಿಂಗ್ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ನ ಲೈಗೇಟ್ ಮಾಡಲಿಕ್ಕೆ ಯಾವ ಸ್ಯೂಚರ್ನ ಕಾಮನ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಇಲ್ಲಿ ನೀವು ಕ್ವಶನ್ನ ಅಬ್ಸರ್ವ್ ಮಾಡ್ಬೋದು. ನಾವು ಬ್ಲಡ್ ವೆಸಲ್ಸು ಅಥವಾ ವ್ಯಾಸ್ಕ್ಯುಲರ್ ಈ ಥರ ಬಂದಾಗ ಏನು ಮಾಡ್ತೀವಿ, ನಮ್ಮ ಒಂದು ಇದು ಹೋಗೋದು ಪ್ರೋಲಿನ್ಗೆ ಅಂತೇಳಿ ಹೋಗುತ್ತೆ. ಬಟ್ ಇವರು ಇಲ್ಲಿ ಕ್ವಶನ್ ಕೊಟ್ಟಿರೋದು ಲೈಗೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಲೈಗೇಟಿಂಗ್ ಮಾಡುವಾಗ ನಾವು ಯೂಸ್ ಮಾಡಬೇಕಾಗಿರೋದು ನೈಲಾನ್ ಅಲ್ಲ, ಸಿಲ್ಕ್ ಇದ್ಯಾವುದು ಅಲ್ಲ, ಪ್ರೋಲಿನ್ ಕೂಡ ಅಲ್ಲ. ನಾವಿಲ್ಲಿ ಲೈಗೇಟ್ ಮಾಡುವಾಗ ಯೂಸ್ ಮಾಡಬೇಕಾಗಿರೋದು ಸಿಲ್ಕ್. ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ ಸಿಲ್ಕ್. ಯಾಕೆಂತಂದರೆ ಸಿಲ್ಕಲ್ಲಿ ಏನಂತಂದರೆ ಇದು ಮಲ್ಟಿ ಫಿಲಮೆಂಟ್ ಇರುತ್ತೆ, ನಾವು ನಾಟ್ ಹಾಕುವಾಗ ಇದು ತುಂಬ ಈಸಿಯಾಗಿ ನಾಟ್ ಸೆಕ್ಯೂರ್ ಆಗುತ್ತೆ. ಅದೇ ನಾವು ಮೋನೋಫಿಲಮೆಂಟ್ ಈ ಥರ ಯೂಸ್ ಮಾಡುವಾಗ ಅದು ನಾಟ್ ಅಷ್ಟು ಸೆಕ್ಯೂರ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸಿಂಥೆಟಿಕ್ ಅಬ್ಸಾರ್ಬೆಬಲ್ ಮೋನೋಫಿಲಮೆಂಟ್ ಸ್ಯೂಚರ್. ಇಲ್ಲಿ ನೋಡ್ಬೋದು ಸಿಂಥೆಟಿಕ್ ಅಬ್ಸಾರ್ಬೆಬಲ್ ಹಾಗೆ ಮೋನೋಫಿಲಮೆಂಟ್ ಸ್ಯೂಚರ್ಸ್. ಇಲ್ಲಿ ನಾವು ನೋಡೋದಾದರೆ ಆಪ್ಷನ್ ಬಂದು ವೈಕ್ರಿಲ್, ಸಿಲ್ಕ್, ಮೋನೋಕ್ರಿಲ್ ಹಾಗೆ ಕಾಟನ್. ಸೊ ನಾವಿಲ್ಲಿ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಮೋನೋಕ್ರಿಲ್. ಮೋನೋಕ್ರಿಲ್ ಬಂದು ಮೋನೋಫಿಲಮೆಂಟ್ ಇದೆ, ಹಾಗೆ ಇದು ಸಿಂಥೆಟಿಕ್ ಅಬ್ಸರ್ವೇಬಲ್ ಸ್ಯೂಚರ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಬ್ರೈಡೆಡ್ ಸ್ಯೂಚರ್ ಇಸ್ ಕರೆಕ್ಟ್. ಬ್ರೈಡೆಡ್ ಸ್ಯೂಚರ್ ಅಂತ ಅಂದರೆ ಏನು ಅಂತೇಳಿ. ಸೊ ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ದೇ ಹ್ಯಾವ್ ಲೋ ನಾಟ್ ಸೆಕ್ಯೂರಿಟಿ, ದೇ ಹ್ಯಾವ್ ನೋ ಕ್ಯಾಪಿಲಾರಿಟಿ, ದೇ ಆರ್ ಈಸಿ ಟು ಹ್ಯಾಂಡಲ್ ಹ್ಯಾಂಡ್ ಟೈ, ದೇ ಆರ್ ಆಲ್ವೇಸ್ ಮೋನೋಫಿಲಮೆಂಟ್. ನಾವಿಲ್ಲಿ ಬ್ರೈಡೆಡ್ ಸ್ಯೂಚರಲ್ಲಿ ಕರೆಕ್ಟ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು ದೇ ಆರ್ ಈಸಿಯರ್ ಟು ಹ್ಯಾಂಡಲ್ ಆ್ಯಂಡ್ ಟೈ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ನೀಡಲ್ ಕರ್ವೇಚರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಡೀಪ್ ಬಾಡಿ ಕ್ಯಾವಿಟೀಸ್. ಆಪ್ಷನ್ ನೋಡೋದಾದರೆ ಸ್ಟ್ರೈಟ್, 1/4 ಸರ್ಕಲ್, ಹಾಫ್ ಸರ್ಕಲ್, 1/8 ಸರ್ಕಲ್. ಸೊ ಇಲ್ಲಿ ನಾವು ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಹಾಫ್ ಸರ್ಕಲ್. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದಿ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಮೋನೋಫಿಲಮೆಂಟ್ ಸ್ಯೂಚರ್ಸ್. ಏನಂತ ಕೇಳಿದ್ದಾರೆ, ಮೋನೋಫಿಲಮೆಂಟ್ ಸ್ಯೂಚರಲ್ಲಿ ಏನು ಮೇನ್ ಡಿಸ್ಅಡ್ವಾಂಟೇಜ್. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಹೈ ಟಿಶ್ಯೂ ರಿಯಾಕ್ಷನ್, ಪೂರ್ ನಾಟ್ ಸೆಕ್ಯೂರಿಟಿ ಡ್ಯೂ ಟು ಮೆಮೊರಿ, ಹೈ ಕ್ಯಾಪಿಲಾರಿಟಿ ಹಾಗೆ ರ್ಯಾಪಿಡ್ ಅಬ್ಸಾರ್ಪ್ಷನ್. ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಪೂರ್ ನಾಟ್ ಸೆಕ್ಯೂರಿಟಿ ಡ್ಯೂ ಟು ಮೆಮೊರಿ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕ್ವಶನ್ ಬಂದು ವಿಚ್ ಸ್ಯೂಚರ್ ಇಸ್ ಅಬ್ಸರ್ವ್ಡ್ ಬೈ ಹೈಡ್ರೋಲೈಸಿಸ್. ಕ್ಯಾಟ್ಕಟ್, ಸಿಲ್ಕ್, ವೈಕ್ರಿಲ್, ಕಾಟನ್. ಸೊ ನಾವಿಲ್ಲಿ ನೋಡೋದಾದರೆ ಕ್ಯಾಟ್ಕಟ್ ಬಂದು ಪ್ರೋಟಿಯೋಲೈಟಿಕ್ಸಿಂದ ಆಗುತ್ತೆ, ಹಾಗೆ ವೈಕ್ರಿಲ್ ಬಂದು ಸಿಂಥೆಟಿಕ್ ಇದೆ, ಇದು ಸಿಂಥೆಟಿಕ್ ಅಬ್ಸರ್ವೇಬಲ್ ಆಗೋದ್ರಿಂದ ಇದು ಬಂದು ಹೈಡ್ರೋಲೈಸಿಸಿಂದ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ವೈಕ್ರಿಲ್. ಕ್ವಶನ್ ಬಂದು ವಿಚ್ ಸ್ಯೂಚರ್ ಮೆಟೀರಿಯಲ್ ಇಸ್ ಸ್ಟ್ರಾಂಗೆಸ್ಟ್. ಕ್ಯಾಟ್ಕಟ್, ಸಿಲ್ಕ್, ಸ್ಟೇನ್ಲೆಸ್ ಸ್ಟೀಲ್, ವೈಕ್ರಿಲ್. ಸೊ ಇಲ್ಲಿ ನೋಡೋದಾದರೆ ನಮಗೆ ಆಪ್ಷನ್ ಸಿ ಸ್ಟೇನ್ಲೆಸ್ ಸ್ಟೀಲ್. ನೆಕ್ಸ್ಟ್ ಕ್ವಶನ್ಸ್ನ ನೋಡೋದಾದರೆ ವಿಚ್ ನೀಡಲ್ ಟೈಪ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಆಫ್ಥಾಲ್ಮಿಕ್ ಸರ್ಜರಿ. ಆಫ್ಥಾಲ್ಮಿಕ್ ಸರ್ಜರಿಯಲ್ಲಿ ಯಾವ ನೀಡಲ್ನ ಕಾಮನ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ರಿವರ್ಸ್ ಕಟ್ಟಿಂಗ್, ಬ್ಲಂಟ್, ಸ್ಪ್ಯಾಚುಲಾ, ಟ್ರೋಕರ್. ಸೊ ಇಲ್ಲಿ ನೋಡೋದಾದರೆ ನಮಗೆ ಸ್ಪ್ಯಾಚುಲಾ ಟೈಪ್ ನೀಡಲ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫ್ಯೂಚರ್ ಆಫ್ ಪ್ರೋಲಿನ್ ಮೇಕ್ಸ್ ಇಟ್ ಸೂಟೇಬಲ್ ಫಾರ್ ವ್ಯಾಸ್ಕ್ಯುಲರ್ ಸರ್ಜರಿ. ಆಪ್ಷನ್ಸ್ ಬಂದು ರ್ಯಾಪಿಡ್ ಅಬ್ಸಾರ್ಪ್ಷನ್, ಇದು ನಾನ್ ಅಬ್ಸರ್ವೇಬಲ್ ಸ್ಯೂಚರ್, ಹೈ ಟಿಶ್ಯೂ ರಿಯಾಕ್ಷನ್, ಇದು ಮೋನೋಫಿಲಮೆಂಟ್ ಇದೆ,
ಇದು ಐ ರಿಯಾಕ್ಷನ್ ಆಗಲ್ಲ. ಬ್ರೈಡೆಡ್ ಕನ್ಸ್ಟ್ರಕ್ಷನ್ಸ್ ಇದರಲ್ಲೇನು ಬ್ರೈಡೆಡ್ ಆಗಿರೋದಿಲ್ಲ, ಯಾಕೆಂದರೆ ಇದು ಮೋನೋಫಿಲಮೆಂಟು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, ಇನರ್ಟ್ ಮೋನೋಫಿಲಮೆಂಟ್ ವಿತ್ ಮಿನಿಮಲ್ ಥ್ರೋಂಬೋಜೆನಿಸಿಟಿ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಬಂದು ದಿ ಮೇನ್ ಪರ್ಪಸ್ ಆಫ್ ಕೋಟಿಂಗ್ ಎ ಬ್ರೈಡೆಡ್ ಸ್ಯೂಚರ್ ಈಸ್ ಟು. ಏನು ನಮ್ಮದು ಬ್ರೈಡೆಡ್ ಸ್ಯೂಚರ್ಸ್ ಇದೆ ಅದರಿಂದ ಕೋಟಿಂಗ್ ಮಾಡೋದ್ರಿಂದ ಏನು ಮೇನ್ ಪರ್ಪಸ್ ಅಂತ ನೋಡೋದಾದರೆ ಆಪ್ಷನ್ಸ್ ಎ ಇನ್ಕ್ರೀಸ್ ಅಬ್ಸಾರ್ಪ್ಷನ್, ರಿಡ್ಯೂಸ್ ಟಿಶ್ಯೂ ಡ್ರ್ಯಾಗ್, ಇನ್ಕ್ರೀಸ್ ಟಿಶ್ಯೂ ರಿಯಾಕ್ಷನ್, ಡಿಕ್ರೀಸ್ ಟೆನ್ಸಿಲ್ ಸ್ಟ್ರೆಂತ್. ನಾವು ಇದರಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ರಿಡ್ಯೂಸ್ ಟಿಶ್ಯೂ ಡ್ರ್ಯಾಗ್, ಕೋಟಿಂಗ್ ಮಾಡೋದ್ರಿಂದ ರಿಡ್ಯೂಸ್ ಟಿಶ್ಯೂ ಡ್ರ್ಯಾಗ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಇನ್ಸ್ಟ್ರೂಮೆಂಟ್ ಶುಡ್ ನೆವರ್ ಬಿ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೀಡಲ್ ಹೋಲ್ಡರ್ ಟು ಗ್ರಾಫ್ಸ್ ಎ ಸರ್ಜಿಕಲ್ ನೀಡಲ್ ಅಂತ. ಅಂದರೆ ನಾವು ಸರ್ಜಿಕಲ್ ನೀಡಲ್ನ ಹೋಲ್ಡ್ ಮಾಡೋಕ್ಕೆ ನೀಡಲ್ ಹೋಲ್ಡರ್ ಬಿಟ್ಟು ಬೇರೆ ಯಾವುದನ್ನ ಯೂಸ್ ಮಾಡಬಾರ್ದು ಅಂತೇಳಿ ನೆವರ್ ಬಿ ಯೂಸ್ಡ್. ಸೊ ಇಲ್ಲಿ ಆಪ್ಷನ್ ನೋಡೋದಾದರೆ ನೀಡಲ್ ಹೋಲ್ಡರ್, ಆರ್ಟರಿ ಫೋರ್ಸೆಪ್ಸ್, ಮಯೋ ಏಗರ್, ಗ್ಯಾಸ್ಟ್ರೋವಿಸೋ. ಸೊ ನಾವಿಲ್ಲಿ ನೋಡೋದಾದರೆ ನೀಡಲ್ ಹೋಲ್ಡರ್ನ ಯೂಸ್ ಮಾಡ್ತೀವಿ, ಹಾಗೆ ಮಯೋ ಏಗರ್ ನೀಡಲ್ ಹೋಲ್ಡರ್ ಕೂಡ ಯೂಸ್ ಮಾಡ್ತೀವಿ, ಗ್ಯಾಸ್ಟ್ರೋವಿಸೋ ನೀಡಲ್, ಇಷ್ಟು ಬಂದು ನೀಡಲ್ ಹೋಲ್ಡರ್ಸ್ ಆಗಿದೆ ಇವು. ಸೊ ಇಲ್ಲಿ ಆಪ್ಷನ್ ಬಿ ಬಂದು ಏನು ಆರ್ಟರಿ ಫೋರ್ಸೆಪ್ಸ್ ಇದೆ ಇದು ಈಮೋಸ್ಟ್ಯಾಟ್, ಏನಾದರೂ ಬ್ಲೀಡಿಂಗ್ ಆಗೋದನ್ನ ತಡೆಯೋಕ್ಕಿರೋದು. ಸೊ ನಾವು ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಆರ್ಟರಿ ಫೋರ್ಸೆಪ್ಸ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಯೂಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಪ್ರಿವೆಂಟಿಂಗ್ ವೂಂಡ್ ಡೆಹಿಸೆನ್ಸ್. ವೂಂಡ್ ಡಿಸೆನ್ಸ್ ಆಗಬಾರ್ದು ಅಂತ ಅಂದರೆ ನಾವು ಏನು ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಬೇಕಂತ ನೋಡೋದಾದರೆ ನಮಗೆ ಆಪ್ಷನ್ಸ್ ಬಂದು ಕಲರ್, ನಾಟ್ ಸ್ಟ್ರೆಂತ್ ಆ್ಯಂಡ್ ಟೆನ್ಸಿಲ್ ಸ್ಟ್ರೆಂತ್, ಪ್ಯಾಕಿಂಗ್, ಮ್ಯಾನುಫ್ಯಾಕ್ಚರ್. ಸೊ ನಾವು ಇದರಲ್ಲಿ ಕರೆಕ್ಟ್ ಆನ್ಸರ್ ನೋಡೋದಾದರೆ ನಾಟ್ ಸ್ಟ್ರೆಂತ್ ಆ್ಯಂಡ್ ಸ್ಟ್ರೆಂತಿಲ್ಸ್ ಕರೆಕ್ಟ್ ಆನ್ಸರ್. ಏಕೆಂತಂದರೆ ನಾಟ್ ಸ್ಟ್ರೆಂತ್ ಮತ್ತು ಟೆನ್ಸಿಲ್ಸ್ ಏನಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ತುಂಬ ತಾಳ್ಮೆಯಿಂದ ಕೊನೆ ಕ್ವಶನ್ಸ್ ಗಂಟ ನೋಡಿದ್ದೀರಿ ನಿಮಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಕೊನೆ ಕ್ವಶನ್ನ ನೋಡೋಣ. ಎ ನರ್ಸ್ ಪ್ರಿಪೇರ್ಸ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಅಬ್ಡೋಮಿನಲ್ ಫೇಶಿಯಲ್ ಕ್ಲೋಸರ್, ವಿಚ್ ಕಾಂಬಿನೇಷನ್ ಇಸ್ ಮೋಸ್ಟ್ ಅಪ್ರೋಪ್ರಿಯೇಟ್. ಯಾವ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಅಂತೇಳಿ ಆಪ್ಷನ್ಸ್ ನೋಡೋದಾದರೆ ಕ್ಯಾಟ್ಕಟ್ ಪ್ಲಸ್ ಟೇಪರ್ ನೀಡಲ್, PDS ಪ್ಲಸ್ ರಿವರ್ಸ್ ಕಟ್ಟಿಂಗ್ ನೀಡಲ್ ಪ್ಲಸ್ ಮಯೋ ಏಗರ್ ನೀಡಲ್ ಹೋಲ್ಡರ್, ಸಿಲ್ಕ್ ಪ್ಲಸ್ ಬ್ಲಂಟ್ ನೀಡಲ್, ಕಾಟನ್ ಪ್ಲಸ್ ಸ್ಟ್ರೈಟ್ ನೀಡಲ್. ಸೊ ನಾವಿಲ್ಲಿ ಫೇಶಿಯಲ್ ಕ್ಲೋಸರ್ ಮಾಡೋದಕ್ಕೆ ಕರೆಕ್ಟ್ ಆನ್ಸರ್ನ ನೋಡೋದಾದರೆ ನಮಗೆ PDSನ ತಗೊಳ್ತೀವಿ, ಯಾಕೆಂತಂದರೆ ಇದರಲ್ಲಿ ಟೆನ್ಸಿಲ್ ಸ್ಟ್ರೆಂತು ಜಾಸ್ತಿ ದಿನ ಗಂಟೆ ಇರುತ್ತೆ. ಹಾಗೆ ರಿವರ್ಸ್ ಕಟ್ಟಿಂಗ್ ನೀಡಲ್, ಯಾಕೆಂತಂದರೆ ಫೇಶಿಯಾ ತುಂಬ ಹಾರ್ಡ್ ಇರೋದ್ರಿಂದ ಕಟ್ಟಿಂಗ್ ನೀಡಲ್ನ ನಾವು ಯೂಸ್ ಮಾಡಬೇಕಾಗ್ತದೆ. ಹಾಗೆ ನಾವು ಜನರಲ್ ಸರ್ಜರಿ ಈ ಥರ ಇದರಲ್ಲಿ ಮಯೋ ಏಗರ್ ನೀಡಲ್ ಹೋಲ್ಡರ್ನ ಯೂಸ್ ಮಾಡ್ತೀವಿ. ಸೊ ಅದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ಸ್ ಬಿ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ, ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಯಾರೆಲ್ಲ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.